ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಸ್ವಾನುಭವದ ನೆಲೆಯ ನಾನೇನು ಬಲ್ಲೇನು, ನೀನೇ ಹೊಳಹೊಕ್ಕು ಏನು ನುಡಿಸಿದೊಡನೆ ನಾನು ನುಡಿವೆ ಗುರುವೆ ಕೃಪೆಯಾಗು ಅನ್ನುವ ಹಾಗೆ ನಿಜಗುಂಡ್ರು ಹೇಳಿದಂತಹ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಸ್ಥರ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಮುಖ್ಯವಾದಂತ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಈ ನಿಗಮ ಭಾಗ, ವೇದದ ಭಾಗ, ಇದು ಜ್ಞಾನ ಅನ್ನುವಂಥದ್ದು ಬಹಳ ಮೇಲ್ಮಟ್ಟದ್ದು. ಇದರಿಂದ ಏನಾಗ್ತದ ಅಂತಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಸ್ಥಿತಿ ಆಗುವಂಥದ್ದು, ಪಡ್ಕೊಳ್ಳುವಂಥದ್ದು. ಈ ಜ್ಞಾನ ಪ್ರತಿಪಾದನಾ ಸ್ತರದಲ್ಲಿ ನಮ್ಗೆ ಇವತ್ತಿನ ಆಧಾರದ ವಿಷಯ 28ನೇ ಪದದಲ್ಲಿ ಎರಡು ನುಡಿ ಕೊನೆಯದಂತೆ ಹೇಳಬೇಕಾಗ್ತದ. ಈ ತತ್ವಮಸಿ ಮಹಾವಾಕ್ಯದ ಒಂದು ಅರ್ಥವನ್ನ ಅವರು ಹೇಳ್ತಾ ಇದ್ದಾರೆ. ತತ್ ತ್ವಂ ಅಸಿ. ಇಲ್ಲಿ ನಿನ್ನೆ ಕೆಲವು ವಿಚಾರಗಳು ಬಂದು, ತನ್ನನ್ನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟ ಅರಸಲು ಏನುಂಟು ಕಾಣಿಸಲು ಅನ್ನುವಂಥದ್ದು. ತನ್ನನ್ನೇ ಅಂದ್ರೆ ನಿನ್ನೆ ಹೇಳಿದಂಗ ಅಹಂ, ಅದು ಯಾವ ರೀತಿ ಅಂತಂದ್ರ, ಅಹಂ ಅನ್ನುವಂಥದ್ದು ದೇಹವನ್ನ ಆಶ್ರಯ ಮಾಡ್ಕೊಂಡದು. ಅಲ್ಲಿ ಕೆಲವು ವಿಚಾರಗಳನ್ನ ಹೇಳ್ತಾರ. ಯಾಕಂತಂದ್ರ ಅಹಂ ರೂಪ ಪಡ್ಕೊಂತದ. ಏನೊಂದು ತೋರದ ಅಜ್ಞಾನವಲ್ಲದ ಸಚ್ಚಿದಾನಂದನಲ್ಲಿ ಏನು ಮಾಯೆ ತೋರಿತ್ತು, ಅಲ್ಲಿಂದ ಅದು ಕ್ರಿಯಾತ್ಮಕ ಆದ್ಮೇಲೆ ಅದು ಅಹಂ ಅಂತ ಅನ್ಸ್ಕೊಂತದ. ಅದಕ್ಕೆ 4 ವೇದಗಳಲ್ಲಿ ಕೂಡ ಮಹಾವಾಕ್ಯಗಳನ್ನು 4 ಮಹಾವಾಕ್ಯಗಳನ್ನ ಹೇಳಿದ್ದಾರೆ. ಇದನ್ನೇ ಅಹಂ ಬ್ರಹ್ಮಾಸ್ಮಿ ಅಂತ. ಹಂಗಾಗಿ ಇಲ್ಲಿ ತನ್ನನು ಅಂದ್ರೆ ಆ ಅಹಂಗೆ ತನ್ನನು ಅಂತ ಅನ್ಸ್ಕೊಳ್ತದ. ತನ್ನನ್ನು ಪರವೆಂದು, ಅದು ಪರಬ್ರಹ್ಮ ಸ್ವರೂಪ ಅಂತ ತಿಳಿಯುವುದಲ್ಲದೆ, ತಿಳಿಲಾರ್ದೇನೆ ಬೇರೆ ಬೇರೆ ಕಡೆ ಹುಡುಕಿದ್ರ, ಬೇರೆ ಬೇರೆ ಕಡೆ ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ತೋರ್ತದೇನ್, ಸಿಗ್ತದೇನ್, ಕಾಣಿಸ್ತದೇನು ಅಂದ್ರೆ ಏನು ಇಲ್ಲ ಅನ್ನುವಂಥದ್ದು. ಅದಕ್ಕೆ ಇಂದು ಕೂಡ ಬಹಳಷ್ಟು ವಿಚಾರಗಳನ್ನ ಹೇಳಿದಾರ ಅವರು. ಬೊಮ್ಮವನರಿವೆನೆಂದು ಬಳಲುವರು, ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮನುಜರು ಅನ್ನುವಂಥದ್ದು. ಈ ರೀತಿಯಾಗಿ ನೀನ ಪರಬ್ರಹ್ಮನ ಸ್ವರೂಪನೇ ನೀನಿದ್ದು, ಇನ್ನ ಭಿನ್ನ ಅರಸಲೇನುಂಟು ಕಾಣಿಸಲು ಏನ್ ಕಾಣಿಸ್ತದ ಭಿನ್ನ ವಿಚಾರ ಮಾಡಿದಾಗ ಅನ್ನುವಂಥ ವಿಚಾರವನ್ನ ನಿನ್ನೆಯ ವಿಷಯದಲ್ಲಿ ಕೆಲವು ಹೇಳಿದ್ರು. ತೊಂಪದದ ಲಕ್ಷಾರ್ಥ ರೂಪವಾದಂತ ಪ್ರತ್ಯೇಗಾತ್ಮನ ಬಗ್ಗೆ ಹೇಳಿದ್ರು ಅವರು. ಶ್ರುತಿ ಗುರುಗಳ ಬೋಧೆ ಅದು ತತ್ವಮಸಿ ಎಂದು. ಶ್ರುತಿ, ಗುರು ಮತ್ತೆ ಬೋಧೆ. ಶ್ರುತಿಯಲ್ಲಿರುವಂತ ವಾಕ್ಯ ಗುರು ಹೇಳ್ಬೇಕು, ಗುರು ಹೇಳುವಂತ ವಾಕ್ಯ ಶ್ರುತಿಯಲ್ಲಿರ್ಬೇಕು. ಆ ಬೋಧೆಯಿಂದ ಬಾಧೆ ಕಳೀತದ ಅನ್ನುವಂತ ವಿಚಾರ. ಯಾಕಂದ್ರ ಅದು ಶಿಷ್ಯ ಕೇಳಿದಾಗ, ಶಿಷ್ಯ ತಾನಾಗಿ ಕೇಳ್ಬೇಕಂದ್ರೆ. ಯಾಕಂದ್ರೆ ಇದು ಗುರುಗಳು ತಾವಾಗಿ ಇದಕ್ಕೆ ಉತ್ತರ ಹೇಳ್ತಾರೇನ್ರಿ ಅಥವಾ ಇದನ್ನ ಅವ್ರು ಹಂಗಲ್ಲ. ಅಧಿಕಾರಿ ಆಗಿರ್ಬೇಕು, ಶಿಷ್ಯಗ್ ದುಃಖ ಗೊತ್ತಿರ್ಬೇಕು. ಮತ್ತೆ ರೋಗ ಅಂತ ಅಂದಾಗ ಡಾಕ್ಟರ್ ಹತ್ರ ಹೋಗ್ತೀವಿ. ನಮ್ಮ ಹತ್ರ ಯಾಕಂತಂದ್ರೆ ಯಾರಿಗೇ ಆಗ್ಲಿ ಆ ರೋಗ ಅಂತ ಗೊತ್ತಾದಾಗ ಡಾಕ್ಟ್ರೇ ಇಂಥ ರೋಗ ಐತೆ, ನನಗೆ ಹಿಂಗ ತ್ರಾಸ ಆಗ್ತದ ಅಂತಾನೆ ಡಾಕ್ಟರ್ ಹತ್ರ ಹೋಗ್ತಾರೆ.
ಅದು ಬಿಟ್ಟು ರೋಡಿನ ಮೇಲೆ ಹೋಗೋರಿಗೆ ಅವ್ರಿಗೆ ಇವರಿಗೆ ಬರ್ರಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಡಾಕ್ಟರ್ ಕರಿತಾನೇನಂದ್ರೆ ಯಾವತ್ತೂ ಕರೆಯಂಗಿಲ್ಲ. ಯಾಕಂದ್ರೆ ಆ ಬಾಧೆ ನಮ್ಗೆ ಆಗಿರ್ಬೇಕು, ಆ ರೋಗದ ಬಾಧೆ ಗೊತ್ತಿರ್ಬೇಕು. ಯಾಕೆ ಈ ತರ ಆಗ್ತಾ ಇದೆ ನನಗೆ, ಯಾಕೆ ಈ ತರ ದುಃಖ ಆಗ್ತಾ ಇದೆ ಅಂತ ಗೊತ್ತಾದಾಗ ಮತ್ತೆ ಡಾಕ್ಟರ್ನ ಕಾಣಕ್ ಹೋಗ್ತೀವಿ. ಹಂಗಾಗಿ ಇಲ್ಲಿ ದುಃಖ ಅಂತ ಗೊತ್ತಾದಾಗ ಸದ್ಗುರುವಿನ ಕಾಣ್ಲಿಕ್ಕೆ ಹೋಗ್ತಾನೆ. ಸದ್ಗುರುವಿನ ಒಂದು ವಿಚಾರಗಳು ಹೆಂಗಿರ್ತಾವಂದ್ರೆ ಶ್ರುತಿ ಪ್ರಮಾಣಗಳು ಇರಬೇಕು. ಗುರು ಹೇಳುವಂಥದ್ದು ಶ್ರುತಿಯಲ್ಲಿರ್ಬೇಕು, ಶ್ರುತಿಯಲ್ಲಿರುವಂಥದ್ದು ಗುರು ಹೇಳ್ಬೇಕು. ಅಂತ ಬೋಧೆಯನ್ನ ಪಡ್ಕೊಂಡಾಗ, ಉಪದೇಶವನ್ನ ನಾವು ಪಡ್ಕೊಂಡಾಗ ನಮಗಾಗ್ತಾ ಇರುವಂತ ಬಾಧೆ ನಿವೃತ್ತಿ ಆಗ್ತದೆ, ನಿವಾರಣೆ ಆಗ್ತದೆ ಅನ್ನುವಂತ ವಿಚಾರ. ಈ ರೀತಿ ಇಂಥ ಒಂದು ವಿಚಾರವನ್ನ ಅವರು ಹೇಳಿದ್ರು. ಮತ್ತೆ ಎರಡನೇ ನುಡಿಯಲ್ಲಿ ತತ್ ಪದದ ವಿಚಾರವನ್ನ ಹೇಳ್ತಾರೆ. ಲಕ್ಷ್ಯರೂಪ ಪರಮಾತ್ಮನಿಗೆ ಲಕ್ಷ್ಯಾರ್ಥ, ಇದು ಲಕ್ಷ್ಯಾರ್ಥ, ತತ್ ಪದದ ಲಕ್ಷ್ಯಾರ್ಥ ರೂಪವಾದಂತ ಪರಮಾತ್ಮನಿಗೆ ನೀನು ಭಿನ್ನ ಅದಿ ಏನಂದ್ರೆ ಭಿನ್ನ ಇಲ್ಲ, ಬೇರೆ ಇಲ್ಲ ಅನ್ನುವಂಥದ್ದು ಹೆಂಗ್ ನೋಡಂದ್ರ ಬರೇ ಅರ್ಥಜ್ಞಾನ ಆಗಿ ತಿಳ್ಕೊಳ್ಳೋದು ಬೇಡಪ್ಪ, ಅನುಭಾವದಿಂದ ನೋಡಂತ ಹೇಳ್ತಾರೆ. ಅದನ್ನ ಅನುಭವದಿಂದ ನೋಡು, ನಿನಗೆ ಗೊತ್ತಾಗ್ತದ. ಎರಡನೆಯ ನುಡಿಯಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೇಳಿ ಬಿಡೋದಕ್ಕಿಂತ ಕೇಳಿ ನಂತರ ಅದನ್ನ ಮನನ ಮಾಡುವಂಥದ್ದು ಬಹಳ ಬಹಳ ಮುಖ್ಯ. ಅದು ಪಕ್ಕ ಕೇಳ್ಬೇಕು, ಕೇಳಿದ ನಂತರ ಮನನ. ಈಗ ದನಗಳು ಅವೆಲ್ಲ ಕೆಲವು ಉದಾಹರಣೆ ಕೊಡ್ತಾರೆ ಮಹಾತ್ಮರು. ಬೆಳಗ್ಗೆಯಿಂದ ಅದು ಎಲ್ಲೋ ಮೇಲಕ್ಕೆ ಹೋಗಿ ತಿಂದು ಬಂದು ನಂತರ ರಾತ್ರಿ ಬೆಳತನೂ ಬಾಯಿ ಆಡಿಸ್ತಿರ್ತದಲ್ಲ, ಹಂಗ ಗುರು ಹೇಳಿದಂತ ವಾಕ್ಯಗಳನ್ನ ನಾವ್ ಯಾವಾಗ್ಲೂ ರೀಕಾಲ್ ಮಾಡ್ಕೊಳ್ತಾ ಇರುವಂತದ್ದು ಮನಸ್ಸಿನಲ್ಲಿ. ಇದು ಹೌದಾ ಅಲ್ಲ, ಹೌದಾ ಅಲ್ಲ, ಇದು ಹಿಂಗ್ ಹೇಳಿದಾರೆ, ಇದು ನಿಜನಾ. ನಮಗ್ ಗುರುವಿನ ಹತ್ರ ಬರೋದಕ್ಕಿಂತ ಮುಂಚೆ ಯಾವ ಗೊತ್ತಿಲ್ಲ, ನಮಗ್ 3 ಶರೀರಗಳು ಗೊತ್ತಿಲ್ಲ, ನಾವು ಅನುಭವಿಸ್ತಾ ಇದೀವಿ ಆದ್ರೂ ಗೊತ್ತಿರಂಗಿಲ್ಲ. ಜಾಗ್ರದಲ್ಲಿ ಸ್ಥೂಲ ಶರೀರ ಐತೆ, ಸ್ವಪ್ನದಲ್ಲಿ ಸೂಕ್ಷ್ಮ ಶರೀರ ಐತೆ, ಮತ್ತೆ ನಿದ್ರೆಯಲ್ಲಿ ಗಾಢವಾದ ನಿದ್ರೆಯಲ್ಲಿ ಕಾರಣ ಶರೀರ ಐತೆ, ಆಮೇಲೆ 3 ಗುಣಗಳು ನಮ್ಮ ಹತ್ರ ಅದಾವ. ಇವ್ಯಾವ ಗೊತ್ತಿಲ್ಲ ನಮಗ. ಹಿಂಗಾಗಿ ಯಾವಾಗ ಗುರುವಿನ ಮುಖಾಂತರನೇ ನಮ್ಗೆ ಗೊತ್ತಾಗುವಂಥದ್ದು, ಇವ್ಯಾವ ಗೊತ್ತಿರಂಗಿಲ್ಲ. ಅದಕ್ಕೆ ಇಲ್ಲಿ ಅವೆಲ್ಲ ನಮಗ್ ಗೊತ್ತಾದ್ಮೇಲೆ ನಾವು, ಯಾಕಂದ್ರೆ ಒಂದು ಪುರಾಣಗಳನ್ನ ಎಲ್ಲೋ ಒಂದು ಆಕಾಶದಲ್ಲಿ ಅಂತರಿಕ್ಷದಲ್ಲಿ ಏನೋ ಮನೆ ಮಾಡಿ ಅಂತ ಅಂತಃಪುರಗಳನ್ನು ಮಾಡಿದಾರ ಅಥವಾ ಏನೋ ಮಾಡಿದಾರ ಅಂತವ್ರು ಅದು ನಂಬಬಹುದು ಬಿಡ್ಬೋದು, ಅದು ಅವ್ರವ್ರಿಗೆ ಬಿಟ್ಟಿದ್ದು ಪುರಾಣಗಳು. ಆದ್ರ ಇದು ನಮ್ಮ ಬಗ್ಗೆ ಹೇಳುವಂಥದ್ದು, ನಮ್ಮ ಮೂಲ ವಿಚಾರವನ್ನ ತಿಳಿಸುವಂಥದ್ದು. ಬಟ್ ನಮ್ಗೆ ಅನುಭವಕ್ಕೆ ಬರುವಂತ ವಿಚಾರ ಬರದೇ ಇದ್ರೆ ನಂಬೋದು ಅಗತ್ಯತೆ ಇಲ್ಲ ಅಂತ ಹೇಳ್ತಾರೆ ಮಹಾತ್ಮರು. ಇವೆಲ್ಲ ನಾವು ಜಾಗ್ರ ಸ್ವಪ್ನ ಸುಸುಪ್ತಿ ಅನುಭವಿಸ್ತಾ ಇದ್ದೀವಿಲ್ಲ. ಜಾಗ್ರದಲ್ಲಿ ಶರೀರ ತೋರ್ತದ, ಸ್ವಪ್ನದಲ್ಲಿ ತೋರಂಗಿಲ್ಲ, ಸುಸುಪ್ತಿಯಲ್ಲಿ ತೋರಂಗಿಲ್ಲ ಅಲ್ಲ. ಈ ರೀತಿಯಾಗಿ ನಮ್ಗೆಲ್ಲ ಅನುಭವಕ್ಕೆ ಬರುವಂತ ವಿಚಾರಗಳು ಇಲ್ಲಿ ಕೂಡ ಹೇಳ್ತಾರ. ಅಲ್ಲಿ ಯಾವಾಗ ಶ್ರಾವಣ ಆಯ್ತು ಅಂದಾಗ ನಾವು ಇದನ್ನ ಸಂಪೂರ್ಣವಾಗಿ ಮನನ ಮಾಡ್ಬೇಕು. ಹೌದಾ ಅಲ್ಲ, ಇವು ನಮ್ಮೊಳಗ ಅದಾವ ಇಲ್ಲ ಅಂತ ಈ ಮನನ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಎರಡನೇ ನುಡಿಯಲ್ಲಿ ಹೇಳ್ತಾರ, ತೋರುವ ಅಜಾಂಡ ಜಾಲಂಗಳನ್ನೊಳಕೊಂಡು ಮೀರಿದ ಅಪ್ರತಿಮ ಬೋಧಾತ್ಮ ರೂಪಾಗಿ ಬೇರಿದೆಂದು ಅರುವಲಿಲ್ಲಾಗಿ ತನ್ನೊಳಗೊಂದು ದೂರಿಲ್ಲದೆ ಆರಯ್ಯ ಬೇಕು ಅನುಭವದಿ ಅಂತ ಹೇಳ್ತಾರ. ನೋಡ್ರಿ, ತೋರುವ ಅಂದ್ರ ಈ ಕಾಣಿಸ್ತದಲ್ಲ ಪ್ರತೀತಿಯಾಗಿರುವಂಥವು. ಅಜಾಂಡ ಅಂದ್ರೆ ಏನು? ಬ್ರಹ್ಮಾಂಡಗಳ. ನೋಡ್ರಿ, ಜಾಲಂಗಳಂದ್ರೆ ಸಮೂಹ. ಇವು ಹೆಂಗಂತಂದ್ರೆ ಇವೆಲ್ಲಗಳು ತನ್ನಲ್ಲಿ ಗರ್ಭೀಕರಿಸಿಕೊಂಡಿರುವಂಥದ್ದು. ಅಂದ್ರ ಮೀರಿದ ಅಂದ್ರೆ ವ್ಯಾಪಕವಾಗಿರುವಂಥದ್ದು. ನೋಡ್ರಿ, ಅದಕ್ಕೆ ತತ್ಪದಾರ್ಥವಾದಂಥದ್ದು ತತ್ ತೊಮ್ಮಸಿ. ಯಾಕಂದ್ರೆ ತೊಮ್ ಪದಾರ್ಥದ ಮೊದಲು ಹೇಳಿದ್ರು ಅವರು. ಪದಾರ್ಥದ ವಿಚಾರವನ್ನ ಹೇಳುತ್ತಾರ ಅವರು. ತತ್ಪದಾರ್ಥದ ರೂಪವಾದಂತ ಪರಮಾತ್ಮ ಹೆಂಗದಾನಂತಂದ್ರ ಈ ಪ್ರತೀತಿ ಆಗ್ತಾ ಇರ್ತಾವಲ್ಲ ಅಜಾಂಡ ಅಂತಂದ್ರ ಲೆಕ್ಕಕ್ಕೆ ಬರದೇ ಇರುವಂಥದ್ದು. ಇಷ್ಟಿಷ್ಟ ಅಗಣಿತ ಅಂತ ಹೇಳ್ತಾರೆ. ಗಣಿತ ಅಂದ್ರೆ ಇಷ್ಟಿಷ್ಟ ಅಂತ ಹೇಳುವಂತ, ಅಗಣಿತ ಅಂದ್ರೆ ಲೆಕ್ಕಕ್ಕೆ ಬರದೇ ಇರುವಂಥದ್ದು. ಈ ಬ್ರಹ್ಮಾಂಡಗಳ ಒಳವರೆಗೆ ಹೆಂಗದನ ಪರಮಾತ್ಮ ತುಂಬಿದನ.
ಯಾಕಂತಂದ್ರ ಎಲ್ಲಾ ಕಡೆ ತುಂಬಿದಾನ, ಇಂತಲ್ಲೇ ಇಲ್ಲ ಇಂತಲ್ಲ. ಅದಕ್ಕೆ ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಾನ, ಎಲ್ಲಾ ಕಡೆ ತುಂಬಿದಾನ. ಅದಕ್ಕೆ ಯಾಕೆ ಗುರುವಿಗೆ ಶರಣಾಗತನಾಗಿ ಇದನ್ನ ಕೇಳ್ಬೇಕಂತಂದ್ರೆ ಅಂತ ಪರಮಾತ್ಮ ಎಲ್ಲಾ ಕಡೆ ತುಂಬಿದಾನಲ್ಲ, ಅದನ್ನ ನಾವು ತಿಳ್ಕೊಳ್ಳೋದಕ್ಕಾಗಿ ನಾವು ಗುರುವಿಗೆ ಶರಣಾಗತನಾಗಬೇಕಾಗ್ತದ. ಇಷ್ಟಿಷ್ಟದ ನಾನು ಅದಕ್ಕೆ ಹೇಳುವಂಥದ್ದು. ಪರಿಪೂರ್ಣ ಆದಂತ ಪರಮಾತ್ಮ ತತ್ವಮಸಿ ವಾಕ್ಯ ಕೇಳಿದ ನಂತರ ಮತ್ತೆ ಭಾವ ನಮಗ್ ಬೇರೆ ಕಡೆ ಹೋಗ್ಲೇಬಾರ್ದು. ಪರಿಪೂರ್ಣ ಆದಂತ ಪರಮಾತ್ಮ ಎಲ್ಲಾದ್ರೂ ಒಂದ್ ಕಡೆ ಇಟ್ಟು ನಾವು ಅದನ್ನ ನೋಡ್ರಿ ಎಂತ ಒಂದು ಅದ್ಭುತ ಹೇಳ್ತಾರ ಅವ್ರು. ಅರುವು ತಿಳಿಯಲೆಂದು ಕುರುವು ಕೈಯಲ್ಲಿ ಕೊಟ್ಟರೆ ಅರುವನ್ನ ಮರೆತು ಕುರುವಿಗೆ ಪೂಜಿಸುವಿಗೆ ನಂಬೆ ದೇವ. ಅದು ಕುರು ಹಿಂಗ ನೋಡಪ್ಪ ಅರಿವಿನ ಸ್ವರೂಪ, ಅದು ನಿರಾಕಾರವಾಗಿರುವಂತಹದ್ದು. ಹೆಂಗಾದ್ರೂ ಮಾಡಿ ಶಿಷ್ಯನಿಗೆ ಹೇಳ್ಬೇಕಲ್ಲ. ಒಂದು ಮಗು ಏನಾದ್ರೂ ಕೇಳ್ತಂತಂದ್ರ ತಾಯಿ ತಂದೆ ಬಿಡದಾಡ್ತಾರ, ಅದನ್ನ ತಿಳಿಸ್ಬೇಕು. ತಾಯಿಗಂತೂ ಬಹಳಷ್ಟು ಜವಾಬ್ದಾರಿ ಇರ್ತದೆ. ಇದನ್ನ ಹಿಂಗ್ ತಿಳಿಸ್ಬೇಕು, ಮಗುವಿಗೆ ಈ ತರ ಪ್ರಶ್ನೆ ಕೇಳೋದಲ್ಲ, ಇದಕ್ಕೆ ಹೆಂಗಾದ್ರೂ ಮಾಡಿ ತಿಳಿಸ್ಬೇಕು ಅಂತ ನಾವು ಏನ್ ಮಾಡ್ತೀವಿ, ಅದಕ್ಕೆ ಹೆಂಗಾದ್ರೂ ಉತ್ತರ ಹೇಳ್ಬೇಕಂದ್ರೆ ಇದು ಹಿಂಗ್ ನೋಡ್ ಮಗ, ಇದು ಹಿಂಗ್ ಮಗ, ಹಿಂಗ್ ಮಗ ಅಂತ ತಿಳಿಸ್ತೀವಿ, ಅದಕ್ಕೆ ಹೆಂಗೋ ಅರ್ಥ ಆಗ್ಲಿ ಅಂತ. ಇಲ್ಲಿ ಕೂಡ ಏನ್ ಮಾಡಿದ್ರು, ಒಂದು ಅರಿವಿನ ಸ್ವರೂಪವಾದಂತ ಕುರು ಕೈಯಲ್ಲಿ ಕೊಟ್ಟು ಇದು ನೋಡಪ್ಪ ಇದು ಲಿಂಗ, ಅದಕ್ಕ ಹೆಂಗೈತಿ ಅದ ನಿರಾಕಾರವಾಗಿ ಅದ, ಯಾವ ರೂಪ ಇಲ್ಲ, ಅದಕ್ಕ ಇದು ಹಿಂಗೈತಿ ನೋಡ ಅಂತ ತೋರಿಸುವಂಥದ್ದು. ಆದ್ರ ಅದನ್ನೇ ಹಿಡ್ಕೊಂಡ್ ಕುಂದ್ರೋದಲ್ಲ, ಅದನ್ನೇ ನೋಡ್ತಾ ಕೂಡುವಂಥದ್ದಲ್ಲ, ಅದು ಬ್ರಹ್ಮಾಂಡ ಅದ. ಅದು ಅಣುರೇಣ ತೃಣಕಾಷ್ಟದಲ್ಲಿ ತುಂಬೇದದು. ಇಷ್ಟಿಷ್ಟಂತ ಅಲ್ಲ, ಅದು ಕೈಗೆ ನಿಳ್ಕೋದಲ್ಲ ಅದು. ಅದಕ್ಕೆ ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಹೇಳಿದ್ದಾರೆ. ಪರಿಪೂರ್ಣವಾಗಿರುವಂತ ಪರಮಾತ್ಮ ಅದೆಲ್ಲರ ಕೈಗೆ ಸಿಗ್ತಾನೆ. ಹೌದು, ಗುಡಿ ಗುಂಡಾರದಾಗ ಈಶ್ವರ ಲಿಂಗ ಅವೆಲ್ಲ ಪ್ರತಿಷ್ಠಾಪನೆ ಮಾಡ್ರೆ, ದೇವ್ರಂತ ಪ್ರತಿಷ್ಠಾಪನೆ ಮಾಡ್ರೆ, ಪರಮಾತ್ಮ ಅಂತ ಪ್ರತಿಷ್ಠಾಪನೆ ಮಾಡ್ರೆ, ಅಲ್ಲಿ ಕೆಲವೊಂದೊಂದು ಈ ವಿಚಾರಗಳನ್ನ ತಗೊಳ್ಬೇಕಾದ್ರೆ ಅವ್ರವ್ರ ಬುದ್ಧಿಗೆ ಅನುಸಾರವಾಗಿ ಬರುವಂಥದ್ದು. ಅಷ್ಟರ ಮಾಡ್ಲಿ, ಅಷ್ಟರ ತಿಳ್ಕೊಳ್ಳಿ, ಅಷ್ಟರ ಮನಸ್ಸು ಪರಿವರ್ತನೆ ಆಗ್ಲಿ ಅನ್ನುವಂಥ ಉದ್ದೇಶದಿಂದ ಮಾಡಿದಾರೆ ಹೊರತು ಈಗ ಒಮ್ಮೆಲೆ ಎಲ್ಲರಿಗೆ ಅರಗಿಸಿಕೊಳ್ಳಕ್ ಆಗಂಗಿಲ್ಲ ವಿಷಯಗಳಲ್ಲ. ಈಗ ಸಣ್ಣ ಮಗುವಿಗೆ ಒಂದು ಗಟ್ಟಿಯಾದಂತ ಊಟ ಕೊಟ್ರೆ ಅರಗಿಸ್ಕೊಳ್ತದೇನೋ, ಅದಕ್ಕೆ ಇಲ್ಲಪ್ಪ ಇಷ್ಟೇ ಐತೆ ಅಂತ ಹೇಳ್ಕೊಂತ ಬಂದು ಮೇಲ್ಮಟ್ಟಕ್ಕೆ ತಗೊಂಡ್ ಬರ್ತಾರ ಆ ಮಗುವಿಗೆ. ಮಗುವಿನ ಬೆಳೆಸ್ಬೇಕಾದ್ರೆ ತಾಯಿಗೆ ಗೊತ್ತು, ಇಷ್ಟು ಮೊದಲು ಹುಟ್ಟಿದಾಗ ಒಂದಿಷ್ಟು ಹಾಲು ಹಾಕಿ ಕೊಡೋದು, ಆಮೇಲೆ ಮೆತ್ತನ್ ಪದಾರ್ಥ ಕೊಡೋದು, ಆಮೇಲೆ ಸ್ವಲ್ಪ ರೊಟ್ಟಿ ಕೊಡಕ್ ಶುರು ಮಾಡ್ತಾಳ. ಅದ್ರಂಗ ಇಲ್ಲಿ ಕೂಡ ಆ ಭಾವದಲ್ಲಿ ಭಕ್ತಿ ಭಾವದಲ್ಲಿ ಹೋಗ್ಬೇಕು, ಉಪಾಸನೆ ಭಾವದಲ್ಲಿ ಹೋಗ್ಬೇಕು. ಯಾಕಂದ್ರೆ ಕರ್ಮದಲ್ಲಿ ಹೋಗ್ಬೇಕು ಮಾಡುವಂಥದ್ದು, ಆಮೇಲೆ ಮನಸ್ಸು ಏನು ಭಕ್ತಿ ಭಾವದಲ್ಲಿ ಹೋಗುವಂಥದ್ದು, ಅಂತಕಡೆ ಶುದ್ಧ ಆಗುವಂಥದ್ದು, ಆಮೇಲೆ ಗುರು ಹೇಳುವಂಥದ್ದು, ನೋಡಪ್ಪ ನಿಜವಾದ ಪರಮಾತ್ಮ ಎಲ್ಲಿದ್ದಾನ ಅಂತ ತಿಳ್ಕೊ. ಅದಕ್ಕೆ ತತ್ವಮಸಿ ವಾಕ್ಯ ಸಾಮಾನ್ಯ ವಾಕ್ಯ ಅಲ್ಲ, ಅದು ತತ್ವಮಸಿ ನೀನೇ ಪರಬ್ರಹ್ಮ ಅಂದಾಗ ನಮಗ್ ಮತ್ತೆ ಬೇರೆ ಕಡೆ ವೃತ್ತಿ ಹೋಗ್ಲೇಬಾರ್ದು. ಎಲ್ಲಾ ಕಡೆ ಭಗವಂತನೇ ತುಂಬಿದಾನಂತ ಗಟ್ಟಿ ದೃಢ ನಿರ್ಧಾರ ನಮಗಾಗ್ಬೇಕು. ಅಷ್ಟು ಬಿಟ್ಟು ಗುರುಗಳು ಹಂಗ ಹೇಳುತ್ತೇರಿ ನಾವ್ ಹಿಂಗೆ ಇರ್ತೀವ್ರಿ, ಅಷ್ಟು ಒಂದು ಶ್ರದ್ಧಾವನ್ ಲಭತೆ ಜ್ಞಾನ, ಶ್ರದ್ಧೆಯಿಂದ ಗುರುವಾಕ್ಯವನ್ನ ಹಿಡ್ಕೊಳ್ಬೇಕು. ಮತ್ ಹಂಗಂದಾಗ ಈಗ ಪರಿಚ್ಛಿನ್ನತೆಯಿಂದ ಕೂಡಿದಾನ ದೇವ್ರು ಪರಮಾತ್ಮ. ಮತ್ತೆ ಅಂದ್ರೆ ಒಂದು ಗುಡಿಯಲ್ಲೇ ಇಟ್ಟು ನೀನ್ ನೋಡ್ತೀಯೇನತ್ತನ್ನ, ಅಷ್ಟಕ್ಕೆ ಸೀಮಿತ ಅದನ್ನೇನತ್ತ. ತಿಳಿಲಾರ್ದಾಗ ಸೀಮಿತ ಅದನ್ನ ಹೋಗಿ ನೀನ್ ನಮಸ್ಕಾರ ಮಾಡ್ತಿದಿ, ಏನೇನೋ ಕೇಳ್ಕೊಳ್ತಿದಿ, ಅದು ಬೇರೆ. ತಿಳಿದ್ಮೇಲೆ ಏನ್ ಮಾಡೋ, ಅಷ್ಟೇ ಪರಿಚ್ಛಿನ್ನತೆಯಿಂದ ನೋಡ್ತೀಯೇನ ದೇವರಿಗೆ. ಏನ್ ಹೇಳ್ತಾರ ಅವ್ರು, ಯಾಕಂದ್ರ ಆ ಬ್ರಹ್ಮಾಂಡಗಳ ಹೊರಗೂ ತುಂಬಿದಾನತ್ತ ಪರಮಾತ್ಮ. ಹೆಂಗ್ ತುಂಬಿದಾನ, ಒಳವರೆಗೂ ತುಂಬಿದಾನ. ಯಾವ ರೀತಿ ನೋಡ್ರಿ, ಈ ಸಮುದ್ರದಲ್ಲಿ ನೀರಿನಲ್ಲಿ ನೋಡ್ರಿ ಗುರುಳೆಗಳಾಗಿರಿ ತೋರ್ತಾವ ಮೇಲ್ಗಡೆ, ಎಷ್ಟು ಒಂದು ಗುರುಳೆಗಳು ತೋರ್ತಾವ, ತೆರೆ ನೆರೆಗಳು ಎಲ್ಲಾ ತೋರ್ತಾವ. ಆದ್ರ ಎಲ್ಲಿ ಅಡಗ್ತಾವು, ಆ ಸಮುದ್ರದಲ್ಲೇ ಅಡಗ್ತಾವ, ನೀರಿನಲ್ಲೇ ಅಡಗ್ತಾವ. ನೀರಿನಲ್ಲಿ ತೋರಿದಂತ ಗುರುಳೆಗಳು ನೀರಿನಲ್ಲೇ ಅಡಗ್ತಾವ. ಅದಕ್ಕ ಈ ಪರಮಾತ್ಮನಲ್ಲಿ ತೋರ್ಯಾವಲ್ಲ, ಈ ಅಸಂಖ್ಯದಿಂದ ಕೂಡಿದಂತ ಈ ಬ್ರಹ್ಮಾಂಡಗಳು ಅದಾವಲ್ಲ, ಜಾಲಂಗಳು ಅಂದ್ರೆ ಸಮೂಹ, ಬ್ರಹ್ಮಾಂಡದ ಒಂದು ಸಮೂಹಗಳು ಏನದಾವ, ಇವೆಲ್ಲ ತೋರಿ ಎಲ್ಲಿ ಅಡಗ್ತಾವಂದ್ರ
ನಿನ್ನೊಳಗ ತೋರ್ಯಾವ ನಿನ್ನೊಳಗ ಅಡಗ್ತಾವ. ಕನಸು ನಿನ್ನೊಳಗ ತೋರಿದ್ರೆ ನಿನ್ನೊಳಗೆ ಅಡಗ್ತದ. ಅದು ಏನೇ ಇರ್ಲಿ, ಎಲ್ಲಿ ತೋರಿತದ ಕನಸು? ನಿನ್ನಲ್ಲೇ ತೋರ್ಯದ, ನಿನ್ನಲ್ಲೇ ಅಡಗ್ತದ. ಈ ಬ್ರಹ್ಮಾಂಡಗಳು ಎಲ್ಲಿ ತೋರ್ಯಾವ? ನಿನ್ನಲ್ಲೇ ತೋರ್ಯಾವ, ನಿನ್ನಲ್ಲೇ ಅಡಗ್ತಾವ. ನೋಡ್ರಿ, ಯಾಕಂದ್ರ ಬಂಗಾರದಲ್ಲಿ ಆಭರಣಗಳು ತೋರ್ಯಾವ, ಎಲ್ಲಿ ಅಡಗ್ತಾವ? ಬಂಗಾರದಲ್ಲೇ ಅಡಗ್ತಾವ, ತೋರ್ತಾವ. ಆದ್ರ ಬಂಗಾರ ಬಿಟ್ಟು ಬೇರೆ ಅದಾವೇನು? ಇಲ್ಲ. ಅದೇ ರೀತಿ ಕೂಡ ಇಂಥ ದೇಶ ಅದಾಗ ಅದಾನ ಅನ್ನುವಂಥದ್ದಿಲ್ಲ ನೋಡ್ರಿ, ಇಂಥ ವಸ್ತುವಿನಲ್ಲಿ ಇದ್ದಾನಂತ ಇಲ್ಲ, ಇಂಥ ಕಾಲದಲ್ಲಿ ಇದ್ದಾನಂತ. ಯಾಕಂದ್ರ ಈ ಪರಿಚ್ಛಿನ್ನ ರಹಿತನಾಗಿರುವಂತ ಪರಮಾತ್ಮನಿಗೆ ಸಮಾನವಾದಂಥ ವಸ್ತು ಮತ್ತೊಂದಿಲ್ಲ, ಯಾವ್ದು ಇಲ್ಲವೇ ಇಲ್ಲ ಜಗತ್ತಿನೊಳಗ. ಅಂತಂದ್ರ ಆತ ವ್ಯಾಪಕ, ಇಷ್ಟೇ ಅಷ್ಟೇ ಅಂತ ಅಲ್ಲ. ಪರಬ್ರಹ್ಮ ಹೆಂಗದ? ನಿರತಿಶಯದಿಂದ ಕೂಡಿದಂಥದ್ದು, ವ್ಯಾಪಕವಾಗಿರುವಂಥದ್ದು, ದೇಶ ಕಾಲ ವಸ್ತು ಪರಿಚ್ಛಿನ್ನ ರಹಿತನಾಗಿರುವಂಥದ್ದು. ಇಷ್ಟೇ ಅಂತ ಲಿಮಿಟ್ ಅಲ್ಲ ಅದು. ಈ ಜೀವಿಗಳ ಯಾಕಂದ್ರೆ ಜೀವತ್ವ ಭಾವದಿಂದ ಎಲ್ಲಕ್ಕೆ ಲಿಮಿಟ್ ಲಿಮಿಟ್ ಲಿಮಿಟ್. ಅದಕ್ಕೆ ಇದು ಅಜ್ಞಾನದಲ್ಲಿ ಕುಂತು ಅಳ್ತಾ ಇದೆ. ಜೀವಾತ್ಮ ಯಾಕೆ ಅಳ್ತಾ ಇದ್ದಾನಂದ್ರ ಈ ಜೀವ ಭಾವದಿಂದ ಎಲ್ಲದಕ್ಕೂ ಲಿಮಿಟೆಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇದಿಷ್ಟು 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 ಇದಿಷ್ಟು. ಆದ್ರ ಪರಬ್ರಹ್ಮ ಹೆಂಗಿದ್ದಾನ ಅಂತಂದ್ರೆ ಯಾವ್ದು ದೇಶ ಕಾಲ ವಸ್ತು ಪರಿಚ್ಛಿನ್ನ ರಹಿತನಾಗಿರುವಂಥವನು ಹೆಂಗದನ? ಅಖಂಡವಾಗಿರುವಂಥವನದನ, ಸದ್ರೂಪು, ಎಲ್ಲ ಕಡೆ ಇದ್ದಾನೆ 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 ಇದ್ದಾನ. ಮತ್ತೆ ಚಿದ್ರೂಪವಾದಂಥ, ಚಿದ್ರೂಪು ಅಂದ್ರೆ ಎಲ್ಲವನ್ನ ತಿಳಿಯುವಂಥವನು ನೀನೆ, ಪ್ರತಿಯೊಂದನ್ನ ತಿಳಿಯುವಂಥವ್ ನೀನೆ. ಆದ್ರೆ ನಿನ್ನನ್ನು ತಿಳಿಯುವಂಥದ್ದು ಜಗತ್ತಿನೊಳಗೆ ಯಾವ ವಸ್ತು ಇಲ್ಲ. ಅಂತ ಒಂದು ಬ್ರಹ್ಮಕ್ಕ ನೀನು ಬೇರೆ ಆಗಿದಿ ಅಂತ ಯಾವ ಕಾಲದಲ್ಲೂ ಶ್ರುತಿ ಹೇಳಿಲ್ಲ ನೋಡ್ರೆ. ಬ್ರಹ್ಮಕ್ ನೀನು ಬೇರೆ ಇದ್ದೀರಿ ಅಂತ ಯಾವ ಶ್ರುತಿಗಳು ಯಾವ ಕಾಲದಲ್ಲೂ ಹೇಳಿಲ್ಲ, ಯಾವ ಯುಗದಲ್ಲೂ ಹೇಳಿಲ್ಲ. ಯಾಕಂತಂದ್ರ ಅದಕ್ಕೆ ಹೇಳ್ತಾರ, ಬೇರೆ ಯಾವುದು ಬದಲಾವಣೆ ಆಗಿಲ್ಲ ಇಲ್ಲಿ. ಈ ಮಿಥ್ಯವಾಗಿರುವಂತ ಜಗತ್ತೇ ಬದಲಾವಣೆ ಆಗಿಲ್ಲ. ಯಾಕೆ ಅಂತಂದ್ರ 4 ಯುಗಗಳಲ್ಲಿ ಇದೇ ಸೂರ್ಯ, ಇದೇ ಚಂದ್ರ, ಇದೇ ಆಕಾಶ, ಇದೇ ವಾಯು, ಇದೇ ಅಗ್ನಿ, ಇದೇ ಜಲ, ಇದೇ ಪೃಥ್ವಿ, ಇದೇ ಸಾವು, ಇದೇ ನೋವು, ಎಲ್ಲ ಇವೇ ಅದಾವ. ಏನ್ ಬೇರೆ ಅದಾವ? ಮಿಥ್ಯ ಆಗಿರುವಂಥವೇ ಹಿಂಗ ಅದಾವಂತಂದಾಗ ಇನ್ನು ಸತ್ಯ ವಸ್ತು ಭಿನ್ನ ಬೇರೆ ಬೇರೆ ಆಗ್ತದೇನು? ಇಲ್ಲ. ಯಾಕಂತಂದ್ರೆ ಯಾವಾಗ್ಲೂ ಇರುವಂತ ಮೊದಲು ಅದನ್ನ ಬೈಲ್ ಯಾವತ್ತಾರ ಬೇರೆ ಆಗ್ಯದೇನ? ಮನೆ ಕಟ್ಟೋದ್ಕಿಂತ ಮುಂಚೆ ಬೈಲಿತ್ತು, ಮನೆ ಕಟ್ಟಿದ್ಮೇಲೂ ಬೈಲ್ ಐತೆ, ಮನೆ ಬಿದ್ದೋದ್ಮೇಲೂ ಬೈಲೇ ಅದಪ್ಪ. ಈ ಬೈಲಿಗೇನು ಯಾವ್ದು ಚ್ಯುತಿ ಬಂದಿಲ್ಲ. ಆಕಾಶದಲ್ಲಿ ಇಷ್ಟೆಲ್ಲ ನೋಡ್ರಿ, ಎಲ್ಲದಕ್ಕೂ ಅವಕಾಶ ಕೊಟ್ಟಂತ ಆಕಾಶ, ಎಷ್ಟೋ ಜನ ಹುಟ್ಟುತ್ತಾರೆ, ಎಷ್ಟೋ ಜನ ಸಾಯ್ತಾರೆ, ಜಗತ್ತಿನ ನಾನಾ ರೀತಿಯಿಂದ ವ್ಯತ್ಯಾಸಗಳಾಗ್ತಾವ. ರಾತ್ರಿ ಆಗ್ತದ, ಹಗಲಾಗ್ತದ, ಮಳೆ ಬರ್ತದ, ಚಳಿ ಅದ, ಬಿಸಿಲು, ಮಿಂಚು, ಗುಡುಗು ಎಲ್ಲ ಇದೆ. ಆದ್ರ ಆಕಾಶಕ್ಕೆ ಏನಾರು ಧಕ್ಕೆ ಆಗ್ಯದನ? ಇಲ್ಲಲ್ಲ. ಅದೇ ರೀತಿ ಕೂಡ ಅಂಥ ಒಂದು ಪರಿಪೂರ್ಣವಾದಂತ ಅಖಂಡವಾದಂತ ಪರಬ್ರಹ್ಮ ಸ್ವರೂಪನೇ ನೀನಿದೆ, ನಿನಗೆ ಯಾವ ಚ್ಯುತಿಗಳು ಇಲ್ಲ. ಆದ್ರೆ ಹೆಂಗೆ ಇದೆಲ್ಲ ವ್ಯವಹಾರಗಳು, ಈ ಬ್ರಹ್ಮಾಂಡಗಳು, ಇದೆಲ್ಲ ಏನೇನ್ ತೋರ್ತಾವ, ಅವು ಈಗ ನಾವು ಹೊಲ್ದಾಗ ಏನಾಗ್ತೀವಿ, ಈ ಎಲ್ಲ ಬೆಳೆಗಳು ಹಾಕ್ತಿವಿ. ಮೊದಲು ಅದು ಬೈಲಾದಂತ ಹೊಲ, ಅದ್ರಾಗೆಲ್ಲ ಬೆಳೆಗಳು ಹಾಕೋತೀವಿ, ಬಿತ್ಕೋತೀವಿ, ಮತ್ತ ಅಲ್ಲೇ ಬಿತ್ತೀವಿ, ಅಲ್ಲೇ ಮತ್ತೆ ತೆಗಿತೀವಿ, ಮತ್ತೆ ಹಂಗೇನೆ ಕಂಟಿನ್ಯೂ. ಅದೆಲ್ಲಕ್ಕೂ ಸಾಕ್ಷಿಯಾಗಿರುವಂತದ್ದು ಭೂಮಿ, ಅದಕ್ಕೆ ಯಾವುದು ಏನು ಅದಕ್ಕೆ ಇಲ್ಲ. ಅದೇ ರೀತಿ ಇಲ್ಲಿ ಎಲ್ಲ ತೋರ್ತಾವ, ಎಲ್ಲ ಪ್ರತಿಯೊಂದು ತೋರ್ತಾವ ಅಂದ್ರೂ ಕೂಡ ಇಲ್ಲೇ ತೋರ್ತಾವ, ಇಲ್ಲೇ ನಿನ್ನಲ್ಲೇ ತೋರ್ತಾವ, ನಿನ್ನಲ್ಲೇ ಅಡಗ್ತಾವ. ಅವ್ರಿಗೆಲ್ಲದಕ್ಕೂ ಆಧಾರವಾಗಿರುವಂತ ಪರಬ್ರಹ್ಮ ಸ್ವರೂಪನೇ ನೀನಿದ್ದೀಯ, ಪರಿಪೂರ್ಣನಾಗಿದ್ದೀಯ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಈ ತೋರುವ ನಾಮರೂಪಾತ್ಮಕ ಬ್ರಹ್ಮಾಂಡ ಹೆಂಗ, ಇದನ್ನ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದ. ಯಾಕ ಅದಕ್ಕೆ ಹೇಳ್ತಾರ ಮಹಾತ್ಮರು, ಇದು ಜೀವ ಬ್ರಹ್ಮರ ಏಕತ್ವ ತಿಳ್ಕೊಳ್ಳೋದು ಬಹಳ ಕಠಿಣನೂ ಅಲ್ಲ, ಸುಲಭನೂ ಅಲ್ಲ.
ಅಷ್ಟು ಅದ್ಭುತವಾದಂಥದ್ದು. ಯಾಕಂದ್ರೆ ಈ ತೋರುವಂಥ ನಾಮ ರೂಪಾತ್ಮಕವಾದಂಥ ಈ ಬ್ರಹ್ಮಾಂಡ, ಈ ಪ್ರಪಂಚ ಎಲ್ಲವೂ ಎಲ್ಲಿ ತೋರಕತ್ತದ? ನಾಮರೂಪ ಎಲ್ಲ ನಿನ್ನಲ್ಲೇ ತೋರಕತ್ತದ. ಈ ಪ್ರಪಂಚ ಅನ್ನೋದು ಇಷ್ಟೆಲ್ಲ ಜಗತ್ತು ದೊಡ್ಡದಂತೀವಲ್ಲ, ಈ ಜಗತ್ತು ಎಲ್ಲಿ ತೋರಕತ್ತದ? ನಿನ್ನೊಳಗ ತೋರ್ತದ. ಇವತ್ತು ನಾವು ಗುಲ್ಬರ್ಗ ಅಂತೀವಿ, ಇವತ್ತು ರಾಯಚೂರು ಅಂತೀವಿ, ಇವತ್ತು ಬೆಂಗಳೂರು ಅಂತೀವಿ. ಬೆಂಗಳೂರು ಎಲ್ಲಿ ಐತ್ರಿ? ನಿನ್ನೊಳಗ ಐತಿದ. ನಿನ್ನ ಪಾಲಿಗೆ ನಿನ್ನ ಅಜ್ಞಾನದಿಂದ ನೋಡಿದಾಗ ನೀನ್ ದೊಡ್ಡದಾಗಿರ್ಬೇಕಾದ್ರೆ. ನಮ್ಮ ಕರ್ನಾಟಕ ದೊಡ್ಡದಂತೀವಿ, ಭಾರತ ದೊಡ್ಡದಂತೀವಿ, ಬೇರೆ ಬೇರೆ ಲೆಕ್ಕದಾಗ ಮಾತಾಡ್ತೀವಲ್ಲ, ಅವು ಯಾವ ದೊಡ್ಡವಲ್ಲ. ನಿನ್ನೊಳಗ ಅದಾವ ಅವೆಲ್ಲಾನು ವಿಚಾರ ಮಾಡಿದಾಗ ನೋಡ. ಅದಕ್ಕೆ ಇಲ್ಲಿ ಕೂಡ ನಾಮರೂಪಾತ್ಮಕ ಬ್ರಹ್ಮಾಂಡ ಪ್ರಪಂಚ ಎಲ್ಲವೂ ಎಲ್ಲಿ ತೋರ್ತಂದ್ರ ನಿನ್ನಲ್ಲೇ ತೋರ್ತದ. ಮತ್ತೆ ಈ ಮಾತನ್ನ ಗುರುಗಳು ಹೇಳಿದಾರಲ್ಲ, ಇದನ್ನ ಕೇಳಿ ಸುಮ್ಮನೆ ಪುಸ್ತಕದ ಪಾಠ ಓದಿದಂಗಲ್ಲ ಇದು. ಯಾರಿಗ ನಾವು ಒಪ್ಪಿಸ್ಬೇಕು. ನೋಡ್ರಿ, ಈ ಜ್ಞಾನ ಹೆಂಗದಂದ್ರ, ಸ್ಕೂಲ್ನಲ್ಲಿ ಮೇಷ್ಟ್ರು ಹೇಳ್ತಾರ, ಪಾಠ ಹೇಳ್ತಾರ, ಅದನ್ನ ಅವರು ಅನುಭವಕ್ಕೆ ತಗೊಂಡ್ ಹೋಗಂಗ್ಲೇ ಏನಿಲ್ಲ. ಸುಮ್ಮನೆ ತಲೆ ಒಳಗೆ ಏನಿರ್ತದ ಮುಂದೆ ನೌಕರಿ ಮಾಡೋದು, ತಾಯಿ ತಂದಿಗೂ ನೌಕರಿ ಮಾಡ್ತಾರ ಮುಂದೆ ಚಂದ ಓದಿದ್ರ ಅನ್ನೋದು ಒಂದು ತಲೆ ಇರ್ತದ. ಇಲ್ಲ ನಾನು ಪಾಸ್ ಆಗ್ಬೇಕು ಅನ್ನೋದು ಮಗುವಿಗೆ ಮಾತ್ರ ಇರ್ತದ. ಸರ್ಗಳು ಏನೇನ್ ಹೇಳ್ತಾರ ಅದನ್ನ ಬರೆಯುವಂಥದ್ದು, ಹೋಮ್ವರ್ಕ್ ಮಾಡಿ ಮತ್ತೆ ಬಾಯಟ್ ಮಾಡಿ ಅದಕ್ಕೆ ಪ್ರಶ್ನೆ ಉತ್ತರ ಅಲ್ಲಿ ಅವ್ರ ಸರ್ಗೆ ಹೇಳ್ಬಿಟ್ಟು ಶಬಾಷ ಅಥವಾ ಒಳ್ಳೆ ವಿದ್ಯಾರ್ಥಿ ಅನ್ಸ್ಕೊಳ್ಬೇಕನ್ನುವಂಥದ್ದು ಒಂದ್ ಇರ್ತದ ಅವ್ರ ಹತ್ರ. ಆದ್ರೆ ಜ್ಞಾನ ಹಿಂಗಲ್ಲ. ಈ ಬ್ರಹ್ಮಜ್ಞಾನ ಅನ್ನುವಂಥದ್ದು ಹಂಗಲ್ಲ. ಇದು ಬರ ಓದಿ ಯಾರಿಗೇನು ಒಪ್ಪಿಸಿ ಏನ್ರಿ ಎಷ್ಟು ತಿಳ್ಕೊಂಡಾನ ಎಂತ ಪಂಡಿತ. ಯಾಕಂದ್ರೆ ಅಷ್ಟು ತಿಳ್ಕೊಂಡು ಪಂಡಿತರ ಅನ್ಸ್ಕೊಂಡ್ರಿಗೆ ಇದು ಸುಖ ಇಲ್ಲ ಇರ್ಲಿ. ಯಾಕೆ? ಬ್ರಹ್ಮಜ್ಞಾನದ ಅನುಭವ ಇರ್ಲಿಲ್ಲ ಅಂದ್ರೆ ಬರೀ ಅರ್ಥಜ್ಞಾನ ಅಲ್ಲ. ಅದಕ್ಕೆ ಸರ್ಪಭೂಷಣರು ಕೂಡ ಹೇಳ್ತಾರ, ಬಾಯ ಬ್ರಹ್ಮವ ನುಡಿದು ಅನುಭವವಿಲ್ಲದ ಮಾಯ ಮೋಹಿಗೆ ಮೋಕ್ಷವೆಂದೆಂದು ಬಹುದೇ ಅಂತಾರೆ. ಯಾರಾದ್ರೂ ನೋಡಿ ಶಬಾಷೆ ಅನ್ಲಿ ಅನ್ನುವಂಥದ್ದಲ್ಲ, ಪ್ರಚಾರಕ್ಕ ಅನ್ನುವಂಥದ್ದಲ್ಲ. ಯಾರಿಗಾದ್ರೂ ಇದು ಒಪ್ಪಿಸ್ಬೇಕು. ಇದನ್ನ ಓದಿ ಬಡ ಓದಿ ಇಂಥವ್ರಿಗೆ ಏನ್ರಿ ಜ್ಞಾನಿ ಅದನ್ರಿ ಅವ್ರಿಗೆ ಒಪ್ಪಿಸ್ಬೇಕ್ರಿ, ನಾವು ದೊಡ್ಡ ಜ್ಞಾನಿ ಅನ್ಸ್ಕೊಳ್ಬೇಕ್ರಿ ಅನ್ನುವಂಥದ್ದು ಏನ್ರಿ ಇದು? ಈ ಜ್ಞಾನ ಹಂಗಲ್ಲ. ಯಾಕಂದ್ರ ಬ್ರಹ್ಮ ಋಷಿ ಅನ್ಸ್ಕೊಳ್ಬೇಕಂತ ಅನ್ನುವಂಥ ಭಾವ ಇಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಎಷ್ಟೋ ವರ್ಷಗಳ ಕಾಲ ವಿಶ್ವಾಮಿತ್ರ ತಪಸ್ಸು ಮಾಡಿದ್ರು ಕೂಡ ಅದಾಗ್ಲಿಲ್ಲ. ಯಾಕಾಗ್ಲಿಲ್ಲ? ಒಂದೇ ಭಾವ ಇತ್ತು, ಬ್ರಹ್ಮ ಋಷಿ ಅನ್ಸ್ಕೊಳ್ಬೇಕನ್ನುವಂಥ ಭಾವ. ಯಾಕಂದ್ರೆ ರಾಜ ಋಷಿ ಅಂತ ಅನ್ಸ್ಕೊಂಡಿದ್ದ, ಅವಾಗ ಆತ ಬ್ರಹ್ಮ ಋಷಿ ಅನ್ಸ್ಕೊಳ್ಬೇಕನ್ನುವಂಥ ಒಂದೇ ಆಸೆಯಿಂದ ಕುಡಿದದಕ್ಕೆ ಆಗ್ಲಿಲ್ಲ. ಅಂದ್ರ ಈ ಬ್ರಹ್ಮಜ್ಞಾನ ಹೆಂಗೈತೆ ಅಂತಂದ್ರ, ಯಾವ ಒಂದು ಪ್ರಚಾರಕ್ಕಾಗಿರ್ಬೋದು, ನಾವ್ ಇನ್ನೊಬ್ರಿಗೆ ಒಪ್ಪಿಸ್ತೀವಿ ಅನ್ನೋದಾಗಿರ್ಬೋದು, ನಾನು ಹೌದು ಜಗದ್ವಲವಾ ಅಂತ ತನ್ನ ಅದಕ್ಕೆ ನಿಗಮ ಆಗಮವನ್ನು ಓದಿ ಸುಗುಣ ಸಂತತಿಗೂಡಿ ಜಗದ್ವಲವಾ ಅಂತ ತನ್ನ ಬಗೆಯನಾರಯ್ಯದಿರೇ ತೋರದಯ್ಯೋ ಸುಖ ತೋರದಯ್ಯೋ. ಎಷ್ಟು ಚಂದ ಹೇಳ್ತಾರ ನೋಡ್ರಿ, ಬಹಳ ಚಂದ ಹೇಳ್ತಾರ. ಇದು ನಮಗಾಗಿ ಮಾಡುವಂಥದ್ದು, ನಮ್ಮೊಳಗ ತಿಳ್ಕೊಳ್ಳುವಂಥದ್ದು, ನಾವೇ ಗೆಲ್ಲುವಂಥದ್ದು. ಹಂಗಾಗಿ ನಮ್ಮ ಅನುಭವದಿಂದ ನೋಡ್ರಿ ಅಂತ ಹೇಳ್ತಾರೆ ಇದನ್ನ. ಈ ವಿಚಾರವನ್ನ ಇಡೀ ಬ್ರಹ್ಮಾಂಡ ನಿನ್ನಲ್ಲೇ ತೋರ್ತದೆ, ನಿನ್ನಲ್ಲೇ ಅಡಗ್ತದೆ. ಈ ಮಾತನ್ನ ನೀನು ಗುರು ಮುಖಾಂತರ ತಿಳ್ಕೊಂಡು ಇದನ್ನ ಮನನ ಮಾಡು. ಇದು ಅನುಭವದಿಂದ ನೀನೇ ಕಂಡುಕೊಳ್ಳು ಅಂತಾರ. ಅದಕ್ಕೆ ಇದು ಕೇಳಿದ್ಕಿಂತ ಕರೆಕ್ಟಾಗಿ ಚೆನ್ನಾಗಿ ಕೇಳಿ ಇದನ್ನ ಮನನ ಮಾಡಿಕೊಂಡು ನಮ್ಮ ಅನುಭವಕ್ಕೆ ತಗೊಂಡೋಗಿ ಬಿಡ್ಬೇಕು. ಅನುಭವಕ್ಕೆ ತಗೊಳ್ಬೇಕಿದು. ಅಂದಾಗ ಮಾತ್ರ ನಮಗ್ ಪಕ್ಕ ಇರ್ತದಿಲ್ಲ ಅಂದ್ರೆ ಆಗಂಗಿಲ್ಲ. ಇದು ಸುಮ್ನೆ ಕಾಟಾಚಾರಕ್ಕೆ ಓದಿದಂಗಾಗೋದು ಬಿಟ್ಟಂಗಾಗೋದು ಅಂತ ಅನ್ನುವಂಥದ್ದಲ್ಲ. ಬಡ ಓದ್ಬೇಕು. ಎಷ್ಟು ತಿಳ್ಕೊಂಡ್ರಿ ಎಲ್ಲ ಶಬ್ದಗಳು ಎಲ್ಲ ಅರ್ಥಗಳು ತಿಳ್ಕೊಬೇಕನ್ನುವಂಥದ್ದಲ್ಲ. ನಿನ್ನೆ ಫಸ್ಟ್ ತಿಳ್ಕೊ. ಅದಕ್ಕೇನೇನು ಸಾಮಗ್ರಿ, ಹೊಟ್ಟೆ ತುಂಬೋದಕ್ಕೇನು ಬೇಕಾದಷ್ಟು ಪದಾರ್ಥಗಳು ಅದಾವ. ನಮಗೇನು ರೊಟ್ಟಿ ಪಲ್ಯ ಆದ್ರೆ ಸಾಕಪ್ಪ ಹೊಟ್ಟೆ ತುಂಬ್ತೀವಿ ಅಂತೀವಿ, ಹೊಟ್ಟೆ ತುಂಬಿದ್ರೆ ಸಾಕಪ್ಪ ಅಂತೀವಿ ಅಲ್ಲ. ಬೇಕಾದಷ್ಟು ಪದಾರ್ಥಗಳು ಅದಾವ್ರಿ ಜಗತ್ತಿನ ಒಳಗ. ಎಲ್ಲಾ ಪದಾರ್ಥಗಳು ತಗೊಂಡು ನಮ್ಮ ಇಲ್ರಿ ಅದು ತಗೊಳ್ಬೇಕು ಇದು ತಗೊಳ್ಬೇಕಂದ್ರೆ ಆಗ್ತದೇನು? ಆಗಂಗಿಲ್ಲ. ನಮ್ಗೆ ಎಷ್ಟು ಬೇಕು? ಹೊಟ್ಟೆ ತುಂಬಿಬೇಕಾಗ್ಯದ ನಮ್ಗೆ. ಏನಿಲ್ರಿ ಒಂದಿಷ್ಟು ಬ್ಯಾಳಿ ಸಾರ ಆಗಿರ್ಬೋದು, ಅಥವಾ ಏನೋ ಒಂದು ಪಲ್ಯ ಆಗಿರ್ಬೋದು, 1-2 ರೊಟ್ಟಿ ಆದ್ರೆ ಸಾಕ್ರಿ ಹೊಟ್ಟೆ ತುಂಬಿ ಬಿಡ್ತದ ಅಂತೀವಿ. ಸಾಕಲ್ಲ? ಅದಕ್ಕೆ ಮಹಾತ್ಮರು ಫಸ್ಟ್ ನಿನ್ನ ಸ್ವರೂಪದ ಕಡೆ ಹೆಚ್ಚಿನ ಗಮನ ಕೊಡು. ಅದಾಯ್ತಂದಾಗ ಮತ್ತೆ ನಿನ್ ಟೈಮ್ ಇದೆ ಬೇಕ ಬೇರೆ ರುಚಿ ನೋಡ್ಬೇಕಾದ್ರೆ ಅದ್ರೇನು ಇದು ಏನಂತ ತಿಳ್ಕೊಬೇಕಾದ್ರೆ ಅದ್ರ ಮುಖ್ಯವಾಗಿರುವಂಥದ್ದು ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂತ ವಿಚಾರ.
ಇದನ್ನ ಅನುಭಾವಕ್ಕೆ ತಗೊಂಡು ಹೋಗ್ಬೇಕು. ನಮಗ ಮನದಟ್ಟ ಆಗ್ಬೇಕದು ಆ ವಿಚಾರ, ಗುರು ಹೇಳಿದಂತ ವಿಚಾರ ನಮಗದ ಅನುಭವಕ್ಕೆ ಬರ್ಬೇಕು. ಮತ್ತ ಆತ ಒಂದ್ ಹೇಳಕತ್ತೇನ ನಮ್ಮ ಮನಸ್ಸಿನಾಗ ಒಂದು ನಮ್ಗೆ ಅನುಭವಕ್ಕೆ ಬರ್ಲಿಲ್ಲ ಅಂದ್ರೆ ಆ ವಿಚಾರಗಳು ತಗೊಂಡು ನಾವೇನ್ ಮಾಡೋದ್ರಿ? ನಮ್ಗೆ ಅರ್ಥ ಆಗ್ಬೇಕಲ್ಲ, ತಿಳಿಬೇಕು, ಅದು ಅರಗಿಸಿಕೊಳ್ಳುವಂತ ಶಕ್ತಿನೂ ನಮಗಿರ್ಬೇಕು. ಆ ರೀತಿ ಇದ್ದಾಗ, ಯಾಕಂದ್ರೆ ಸದ್ಗುರುನಾಥ ಕರುಣೆ ಇರ್ತದ, ತುತ್ತು ಮಾಡಿ ಉಣಿಸ್ತಾನ ನೋಡ್ರಿ, ಏನಿಲ್ಲ, ಸುಮ್ ತಿನ್ಸೋದು ಒಂದೇ ಕೈ. ಅಲ್ಲಿ ತಾಯಿ ಒಂದ್ ಏನೇ ತಿನ್ಸಿದ್ರು ಕೂಡ ಅದ್ರ ಪ್ರೀತಿ ಇರ್ತದ ನೋಡ್ರಿ. ತಿನ್ಸ್ಬೇಕಾದಾಗ ಆ ಪ್ರೀತಿಯಿಂದ ತಿನ್ಸಿದಂತ ತುತ್ತು, ಅದು ಆಹಾರ, ಅದೆಲ್ಲ ಕೂಡ ಆ ಮಗುವಿಗೆ ಜೀರ್ಣಾಗಿ ಒಳ್ಳೆ ಒಂದು ಸ್ಥಿತಿಯಲ್ಲಿ ಬರ್ತದ ಮಗು. ಆ ರೀತಿಯಾಗಿ ಇಲ್ಲಿ ಕೂಡ ಸದ್ಗುರು ಹೇಳ್ಬೇಕಾದ್ರೆ ಕರುಣೆಯಿಂದ ಹಿಂಗ್ ಹೇಳಿದ್ರೆ ಅವರು ಒಂದು ಮತಿಗೆ ತಲುಪ್ತದ ಅನ್ನುವಂತ ಭಾವದಲ್ಲಿ ಹೇಳ್ತಾ ಹೋಗ್ತಾರ. ಹಂಗಾಗಿ ಇಲ್ಲಿ ಅನುಭವದಿಂದ ತಾನೇ ಕಂಡುಕೊಳ್ಬೇಕು. ಹೇಗಂದ್ರೆ ಬ್ರಹ್ಮಾಂಡವೆಲ್ಲ ತನ್ನಲ್ಲಿದ್ರೂ ಕೂಡ ನಿನ್ನೆ ಕೆಲವು ವಿಚಾರಗಳು ಬಂದಾವೆವು. ಈಗ ನಾವು ಅದಕ್ಕೆ ಏನೇನೆ ಹೇಳ್ತೀವಿ, ಯಾಕಂದ್ರೆ ಈಗ ನಾವು ಇಂಥ ಊರಾಗ ಅದೀವಪ್ಪ. ನಾನು ಏನ್ ಹೇಳ್ತೀನಿ, ಇಷ್ಟು ದಿವಸ ಶ್ರೀಶೈಲ ಪರ್ವತ ಏರಿದೆಲ್ಲ, ಅಲ್ಲಿ ಮಲ್ಲಿಕಾರ್ಜುನ ನಂದೆಲ್ಲ, ನಿನ್ನಲ್ಲಿದ್ದವ ನರಿಲಿಲ್ಲ, ನೀನ್ ಎಲ್ಲೆಲ್ಲಿ ಹುಡುಕು ಸಿಗನ್ನಲ್ಲ. ನಾನೇನ್ ಹೇಳಿದೆ ಫಸ್ಟ್, ಅವ್ರು ಏನ್ ಹೇಳಿದ್ರು ಮಹಾತ್ಮರು, ನಿನ್ನೊಳಗ ಭಗವಂತ ಅದಾನ ಅಂತ ಹೇಳಿದ್ರು, ಹೌದಲ್ಲ. ಈಗ ಹಲವಾರು ವಿಚಾರಗಳನ್ನ ಮಹಾತ್ಮರು ಹೇಳ್ತಾ ಬರ್ತಾರೆ, ಬಹಳಷ್ಟು ವಿಚಾರಗಳನ್ನ ಹೇಳ್ತಾರೆ. ನಾನು ಇಲ್ಲ ಇಂಥ ಊರಲ್ಲಿದ್ದೀನಿ, ಇಂಥ ಜಗತ್ತಿನಲ್ಲಿದ್ದೀನಿ, ಇಂಥಲ್ಲಿದ್ದೀನಿ ಅಂತ ನಾ ಹೇಳ್ತೇನೆ. ಆದ್ರೆ ಇರುವಂಥದ್ದು ಹೆಂಗ, ಭಗವಂತ ಎಲ್ಲಿದ್ದಾನ ನೋಡ್ರಿ. ಯಾಕಂತಂದ್ರ ಇಲ್ಲಿ ಕೂಡ ಹೇಳ್ತಾರ, ನೀನು ಜಗತ್ತಿನಲ್ಲಿ ಇಲ್ಲಪ್ಪ, ನೀ ಆ ಊರಲ್ಲಿ ಇಲ್ಲಪ್ಪ, ಆ ಊರ ನಿನ್ನೊಳಗೈತೆ, ಆ ಜಗತ್ತೇ ನಿನ್ನೊಳಗೈತೆ. ನೀನೇನಿದೆ ಪರಬ್ರಹ್ಮ ಸ್ವರೂಪ, ನೀನೇ ಇದೆ, ನಿನ್ನೊಳಗ ಜಗತ್ತದ, ನಿನ್ನೊಳಗ ವ್ಯವಹಾರ ಅದ, ನೀನ್ ವ್ಯವಹಾರದೊಳಗಿಲ್ಲ. ಅದಕ್ಕ ತನ್ನಲ್ಲಿ ಬ್ರಹ್ಮಾಂಡ ಎಲ್ಲವೂ ತನ್ನ, ಇದು ಅಜ್ಞಾನ, ಇದು ಅಜ್ಞಾನ. ಎಲ್ಲ 14 ಲೋಕಗಳು ಇಡೀ ಬ್ರಹ್ಮಾಂಡನೇ ನಿನ್ನೊಳಗಿದ್ರು ಕೂಡ ನಾನು ಬ್ರಹ್ಮಾಂಡ ರೂಪವಾದಂತ ಜಗತ್ತಿನಲ್ಲಿ ಇದ್ದಂಗ ಭಾಸ ಆಗಕತ್ತದ, ಭ್ರಾಂತಿ ಆಗಕತ್ತದ, ಕಲ್ಪನೆ ಆಗಕತ್ತದ ನೋಡು. ಅದಕ್ಕೆ ಈ ನಿನ್ನೆ ವಿಚಾರಗಳು ಬಂದಿವೆ. ಯಾಕಂದ್ರ ಸ್ವಪ್ನ ತನ್ನಲ್ಲೇ ತೋರಿದ್ರು ಕೂಡ ತಾನು ಸ್ವಪ್ನದಲ್ಲಿ ಇದ್ದಂಗ ಅನಿಸ್ತದ. ಇದು ಅಜ್ಞಾನ, ತನ್ನಲ್ಲೇ ತೋರೋದು. ಈಗ ನಾವು ನೋಡ್ರಿ ನಡಿತಾ ಹೋಗ್ಬೇಕಾದಾಗ, ನಮ್ ಕಲ್ಲು ನಡಿತಾ ಹೋಗ್ಬೇಕಾದ್ರ ನಾವೇನ್ ಮಾಡ್ತೀವಿ, ಈ ಕಲ್ಲು ಈ ಸರಸರ ನಡಿಬೇಕಾದ್ರೆ ಈ ಕಲ್ಲು ಕಾಲಿಗೆ ತಟ್ಟಿ ಬಿಡ್ತು, ರಕ್ತ ಬರಕತ್ತು, ಛೇ ಏನಿದೆ ಕಲ್ಲು ಏನಾಯ್ತು ಅಂತೀವಿ. ಆ ಕಲ್ಲು ನೋಡ್ರಿ ಕಲ್ಲಿಗೆ ಎಡಿವಿದೆ ಅಂತ ಹೇಳ್ತೀವಿ. ಅಥವಾ ಮುಳ್ಳ ಚುಚ್ಚಿ ರಕ್ತ ಬಂತು ಅಂದಾಗ ಏನಾಯ್ತದ್ರ, ಮುಳ್ಳು ಚುಚ್ಚಿತ್ರಿ ಅಂತ ಹೇಳ್ತೀವಿ. ಆದ್ರೆ ಮುಳ್ಳು ತಾನೇ ಬಂದು ಚುಚ್ಚದೇನ, ನಾವು ಬಡ ಹೋಗಿ ಅದ್ರ ಮೇಲೆ ಕಾಲಿಟ್ಟಾಗ ನಮಗ್ ಮುಳ್ಳು ಚುಚ್ಚದ ಹೊರತಾಗಿ ಮುಳ್ಳು ತಾನೇ ಬಂದು ಚುಚ್ಚಿಲ್ಲ. ಇದು ಅಜ್ಞಾನ, ಮುಳ್ಳು ಚುಚ್ಚಿತ್ರಿ ಅಂತೀವಿ. ಅದಕ್ಕ ಈ ಜಗತ್ತಿನೊಳಗ ಬ್ರಹ್ಮಾಂಡ ಎಲ್ಲ ನಿನ್ನೊಳಗಿದ್ರು ಕೂಡ ಕಲ್ಲು ಬಡಿಸಿ ಅಂತ ಹೇಳ್ತೀವಿ. ಯಾಕಂದ್ರೆ ಕಲ್ಲು ತಾನೇ ಬಂದು ಬಿಡಿದ್ರೆ ನಾವೇ ಹೋಗಿ ಬಿಡದೀವಿ ಕಲ್ಲಿಗೆ. ಹಿಂಗಾಗಿ ಜಗತ್ತು ಹೀಗೇನೆ ಇರೋದಂತ ತಿಳ್ಕೊಳ್ಳೋದು, ವಿಪರೀತ ಭಾವನೆ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಸ್ವಪ್ನ ತನ್ನಲ್ಲಿ ತೋರ್ಯದ, ನನ್ನಲ್ಲಿ ಕನಸು ಬಿದ್ದದ್ರಿ. ಯಾಕಂದ್ರೆ ಕನಸು ಬಿದ್ದು ಎಲ್ಲಿ ತೋರಿತೇವೆ, ಸ್ವಪ್ನ ತನ್ನಲ್ಲಿ ತೋರ್ಯದ. ಆದ್ರೆ ಆ ಕನಸಿನಲ್ಲಿ ನಾನು ಇದ್ದೇರಿ, ಇಲ್ಲಿಗೆ ಹೋಗಿದ್ದೇರಿ, ಆ ಕನಸಿನೊಳಗೆ ನೋಡ್ರಿ ನಾನು ಹಿಂಗಿಂಗ್ ಮಾಡಿದೆ ಅಂತ ಹೇಳ್ತೀವಿ. ನೀನೇನ್ ಮಾಡಿದವಲ್ಲ, ನಿನ್ನೊಳಗ ಕನಸು ತೋರ್ಯದಪ್ಪ. ಅದಕ್ಕೆ ಈ ರೀತಿ ಸ್ವಪ್ನದಲ್ಲಿ ಇದ್ದಂತೆ ಹೆಂಗ್ ತೋರ್ತದೋ, ಇದು ಯಾವುದ್ರ ಮಹಿಮೆ ಇಷ್ಟೆಲ್ಲ ತೋರುವಂಥದ್ದು ಅಂದ್ರ ಅಜ್ಞಾನದ ಮಹಿಮೆ ಇದು. ಹಂಗ ಅನಿಸ್ತದೆ, ಅದು ಇವೆಲ್ಲ ತೋರ್ದಂಗ ಆಗ್ತಾವ ನೋಡ್ರಿ. ಅದಕ್ಕೆ ವಿಚಾರ ಮಾಡಿ ನೋಡಿದ್ರ ತನ್ನಲ್ಲಿ ಈ ಕನಸು ಹೆಂಗ್ ಬಿದ್ದದ. ನೀನ್ ಯಾವಾಗ್ಲಿರುವಂಥವನು ಕನಸು ಹಿಂಗೆ ಬೀಳ್ಳಿ ಹಂಗೆ ಬೀಳ್ಳಿ ಅಂತ ನೀನ್ ಯಾವತ್ತು ಅನ್ಕೊಂಡವನೇ ಅಲ್ಲ. ಏನಾದ್ರು ಅನ್ಕೊಂಡ್ರಿ ಈಗ ನೋಡ್ರಿ, ಯಾಕಂತಾರ ಕೆಲವೊಂದು ದೃಷ್ಟಾಂತ ಹೇಳ್ತಾರೆ. ಯಾವ ರೀತಿ ಅಂತಂದ್ರೆ, ಸ್ವಪ್ನದಾಗ ನಾನಾ ರೀತಿ ಹಿಂಗೆ ಅಂತ ಇಲ್ಲ, ಹಿಂಗೆ ಬೀಳಿ ಅಂತ ಯಾರು ಮಲಗಂಗಿಲ್ಲ, ಆಟೋಮೆಟಿಕ್ ನಡೀತದ. ಆದ್ರೆ ಇರುವಂತ ವ್ಯಕ್ತಿ ಆರಾಮಾಗಿ ಮಲಗಿರ್ತಿದೀವಿ ಉಂಡು. ಆದ್ರ ನಡೆಯುವಂಥದ್ದು ಅಚಾನಕ್ ನಡೀತಾವಲ್ಲಿ ಘಟನೆಗಳು. ಅದರ ಒಂದು ಯಾವ ರೀತಿ ಒಂದು ಥರದ್ದು ಒಂದ್ ಥರ ಇರಂಗಿಲ್ಲ ಕನಸುಗಳು. ಅದೇಂಗಂದ್ರ ಇಲ್ಲಿ ಕೂಡ ಜಗತ್ತೆಲ್ಲವೂ ತನ್ನ ನಿಜದಲ್ಲಿ ಹೆಂಗದ, ತನ್ನಲ್ಲಿ ತೋರಿದಂತ ಈ ಸ್ವಪ್ನ
ತನ್ನಲ್ಲಿ ಸ್ವಪ್ನ ತೋರಿದಂತೆ ಈ ಜಗತ್ತೆಲ್ಲವೂ ಕೂಡ ನಿನ್ನ ನಿಜದಲ್ಲಿ ಹೆಂಗದ ಅಂತರ್ಗತ ಆಗ್ಯದ ಅಂತ ಹೇಳ್ತಾರ. ನಿನ್ನೊಳಗ ತೋರ್ತದ, ನಿನ್ನ ನಿಜ ಸ್ವರೂಪದಲ್ಲಿ ಇವೆಲ್ಲ ತೋರಕತ್ತೇವ ಅಷ್ಟೇನೆ. ಅದಕ್ಕ ಇದು ಕೂಡ ನೀನು ಹೆಂಗಂದ್ರ ಗುರು ಹೇಳಿದ್ಮೇಲೆ ಸ್ವಲ್ಪ ಅನುಭವ ಮಾಡ್ಕೊಳ್ಬೇಕು. ಬರೀ ಕೇಳ್ಬಿಡೋದಲ್ಲ ನೋಡ್ರಿ, ಇದು ನಮ್ಮೊಳಗೆ ಇಳಿಸ್ಕೊಳ್ಬೇಕಿದು. ಅನುಭವದಿಂದ ನೋಡು. ಹೀಗೆ ನೋಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರ ಪರಿಪೂರ್ಣವಾದಂಥವನು ನಾವು ವಿಚಾರ ಮಾಡ್ಬೇಕು. ಅದಕ್ಕೆ ಮಹಾತ್ಮರು ಬಹಳಷ್ಟು ಪದೇ ಪದೇ ಹೇಳುತ್ತಾರ, ನಾವೆಲ್ಲಾರ ಊರಿಗೆ ಹೋದಾಗ ಭಾರಿ ಎಂತ ದೊಡ್ಡದ್ರೆ ಎಷ್ಟು ಶ್ರೀಮಂತರ, ಹಂಗಲ್ಲ ನೋಡೋದು. ಜಗತ್ತನ್ನ ನೋಡುವಂಥದ್ದು ನಾಮರೂಪವನ್ನು ತೆಗೆದು ನೋಡ್ಬೇಕು. ನಾಮರೂಪ ನೋಡಿದ್ರು ಕೂಡ ಕೆಲವು ಸಲ ಹೇಳ್ತಾರೆ, ಯಾವ್ದೇ ಊರಿಗೆಲ್ಲ ಹೋದ್ರು ಕೂಡ ಇವೆಲ್ಲ ಹುಟ್ಟಿದವ ಒಂದಲ್ಲ ಒಂದ್ಸಲ ನಾಶ ಆಗ್ತಾವ, ತೋರ್ದಂಗ ಆಗ್ತಿವಿ. ಎಷ್ಟು ದಿವಸ ಇರ್ತಾವೆ ಹೇಳ್ರಿ ಅವ. ನಿನ್ನೆ ವಿಷಯ ಬಂತ, ಯಾಕಂದ್ರೆ ಜಾತ್ರೆಗೆ ಹೋಗಿ ನಿಂತು ನೋಡ್ಬೇಕು. 20 ವರ್ಷ ಒಂದು ಈ ನೋಡುವಂತ ಸಂದರ್ಭ ಒಂದು 50 ವರ್ಷ ಮುಂದಕ್ಕೆ ಹೋಗಿ ವಿಚಾರ ಮಾಡ್ರಿ, ಒಂದು 100 ವರ್ಷ ಮುಂದಕ್ಕೆ ಹೋಗಿ ವಿಚಾರ ಮಾಡ್ರಿ, ಅವ್ರು ಇಲ್ಲ ನಾವು ಇಲ್ಲ, ಯಾರು ಇರಂಗಿಲ್ಲ. ಸುಮ್ಮನೆ ತೋರಕತ್ತೀವಿ ಅಷ್ಟೇ, ತೋರ್ತೀವಿ. ಇದನ್ನೆಲ್ಲ ಸ್ವಲ್ಪ ಅನುಭವಕ್ಕೆ ಬಂತ ಗೊತ್ತಾಗ್ತದೆ ನಮಗೆ. ಸ್ವಲ್ಪ ಮುಂದಕ್ಕೆ ಹೋದಾಗ ನೋಡ್ಬೇಕು, ಯಾವ ಮನೆಗಳು ಇರಂಗಿಲ್ಲ. ಇಷ್ಟು ದಿವ್ಸದ್ದಾಗಿದ್ರೆ 50 ವರ್ಷದ ಮನೆ ಆಗಿದ್ರೆ ಬಿದ್ದು ಹೋಗ್ತದೆ ಅಂತೀವಿ ಎಲ್ಲ. ಹಿಂಗೆ ಜಗತ್ತು ಅದು ತೋರೆ ಅಡಗುವಂಥವು ಇವೆಲ್ಲ. ಈ ಜಗತ್ತು ನಿನ್ನೊಳಗೆ ತೋರ್ತದ, ನಿನ್ನೊಳಗೆ ಅಡಗ್ತದ. ಅದ್ರ ವಿಚಾರ ಮಾಡಿದ್ರೆ ಇದು ಮಿಥ್ಯ ಅಲ್ಲ, ಅಜ್ಞಾನ ರೂಪದಲ್ಲಿ ತೋರಕತ್ತದ ಅಷ್ಟೇ ಹೊರತಾಗಿ ವಿಚಾರ ಮಾಡಿದ್ರ ಇದು ಇಲ್ಪ ಅಂತ ಕೊಡತ್ತಾರ. ಹಿಂಗಾಗಿ ನೀನು ಅನುಭವದಿಂದ ಅದರ ಎಲ್ಲಕ್ಕೂ ಸಾಕ್ಷಿ ರೂಪವಾಗಿರುವಂತಹ ನೀನು ಎಲ್ಲವನ್ನ ಬಾಲ್ಯನೂ ತಿಳ್ಕೊತಿ, ಯೌವನ. ಅದಕ್ಕ ಏನ್ ಹೇಳ್ತಾರ, ತಿಳಿಯಲಿ ಪರಿಬಾಲ್ಯ ಯೌವನ ವಾರ್ಧಿಕಂಗಳು ತಮ್ಮೊಳಗೆ ವಿಲಕ್ಷಣ ಮುಳ್ಳವು, ತಳೆದು ನೀನೇಕ ರೂಪನು ಬಿಡದಂತವರೊಳಗನ್ನು ಸಂಧಾತೃ ಒಹುದರಿಂದ ನಿನ್ನೊಳಿಹುದು ಸತ್ಯ ಪದವು, ಅದನ್ನು ಅನುಭವದಿಂದ ನೋಡು ಮನುಜ ನೀನಹೆ ಮುಕ್ತನು ಅಂತ ಹೇಳ್ತಾರೆ. ನಿನ್ನೊಳು ಇಹುದು ಸತ್ಯ ಪದವು, ಅದನ್ನು ಅನುಭವದಿಂದ ನೋಡು ಮನುಜ ನೀನಹೇ ಮುಕ್ತ. ಎಲ್ಲಿ ನೋಡ್ರಿ ಎಷ್ಟು ಅದ್ಭುತ ಹೇಳ್ತಾರೆ ನಮ್ಗೆ ಧೈರ್ಯ ಅವರು. ದಿನ ಪಕ್ಷ ಮಾಸ ವರುಷ ಯುಗ ಕಲ್ಪಾದಿ ಎನಿಸುವ ಒಂದರೊಳು ಒಂದಿಲ್ಲ, ಅನಿತೆಲ್ಲ ರಾಗು ಹೋಗನ್ನು ವಿಚಾರಿಸಿ ಕಾಣುವ ನಿನಗೆ ವಿಕೃತಿ ದೂರದಿಹುದರಿಂದ ಅಂತ ಹೇಳ್ತಾರ. ಹಿಂದಿನ ದಿವಸಗಳಲ್ಲಿ ನೀನೇ ಇದ್ದು, ಈಗೂ ನೀನ್ ಇರ್ತಿದ್ದಿ, ಮುಂದಿನ ದಿವಸಗಳಲ್ಲಿ ನಿನಗೆ ಯಾವ್ದು ವಿಕಾರತೆ ಇಲ್ಲ ಒಳಗಡೆ ಇಂಥದ್ದು ಚೈತನ್ಯಕ್ಕೆ, ನಿನಗೆ ವಿಕೃತಿ ದೂರ. ಅದಕ್ಕೆ ತಿಳಿಯಲಿ ಪರಿಬಾಲ್ಯ ಯೌವನ ವಾರ್ಧಿಕಂಗಳು, ತಿಳಿಯಲಿ ಪರಿಬಾಲ್ಯ ಯೌವನ ವಾರ್ಧಿಕ ಮುಪ್ಪು, ತಮ್ಮೊಳಗೆ ವಿಲಕ್ಷಣ ಮುಳ್ಳವು, ತಳೆದು ನೀನೇಕ ರೂಪನು ಬಿಡದಂತವರೊಳಗನು ಸಂಧಾತೃ ಒಹುದರಿಂದ. ಈ ಮೂರಲ್ಲಿ ಇರುವಂಥವು ನೀನೇ ಇದೆ, ನಿನಗೆ ಯಾವ ರೀತಿ ಇಲ್ಲ, ವಿಕಾರತೆ ಇಲ್ಲ. ಅದಕ್ಕೆ ನೀನು ಈ ರೀತಿ ಏನಾದ್ರೂ ನಾವು ಕೋಶಗಳು ಪಂಚಕೋಶಗಳನ್ನ ಗುರು ಹೇಳಿದಂತ ವಾಕ್ಯಗಳನ್ನ ನಾವ್ ಯಾವಾಗ್ಲಿದು ನಾವು ಚಿಂತನ ಮಂಥನ ಮಾಡ್ತಾ 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 ಹೋದಾಗ ನಮ್ಗ ಗೊತ್ತಾಗ್ತದ. ಅನುಭವದಿಂದ ನೋಡಿದಾಗ ಏನ್ ಹೇಳ್ತಾರ, ಪರಿಪೂರ್ಣ ಬ್ರಹ್ಮಕ್ಕೂ ಮತ್ತೆ ನನಗೂ ಯಾವ ಸಂಬಂಧ ಇಲ್ಲ ಅನ್ನುವಂಥದ್ದು ಸಿದ್ಧ ಆಗ್ತದೆ. ಇದು ಒಂದು ಸಲಕ್ಕೆ ಸಿದ್ಧ ಆಗಂಗಿಲ್ಲ, ಅದಕ್ಕೆ ಬಹಳ ಕೇಳಲು ಬೇಕು ವೇದಾಂತವೆಂಬ ಶಾಸ್ತ್ರವನ್ನಂತ ಮಹಾತ್ಮರೇ ಹೇಳ್ಯಾರ. ಯಾಕಂದ್ರ ಅವರಿಗೆ ದಿಕ್ಕು ತಪ್ಪಿತ್ತು ಫಸ್ಟಿಗೆ ಹೋದಾಗ ಅವರಿಗೂ ಕೂಡ ಏನು ಒಮ್ಮೆಲೆ ತಿಳಿದ್ಬಿಟ್ಟದನ. ನಾವ್ ಅದಕ್ಕೆ ತಿಳಿಯವಲ್ದ್ರಿ ಅದು ಏನೋ ಹೇಳ್ತಾರಂತ ಬಿಟ್ರೆ ನಮ್ಮ ಅನಾಹುತ ನಾವೇ ಮಾಡ್ಕೊಂಡಂಗ, ನಮ್ಮ ಅನರ್ಥ ನಾವೇ ಮಾಡ್ಕೊಂಡಂಗ. ಯಾರಿಗೂ ಗೊತ್ತಾಗಂಗಿಲ್ಲ ಫಸ್ಟಿಗೆ ಇದು, ಅದು ಏನೋ ಹೇಳ್ತಾರ್ರಿ ನಮಗೇನು ಅರ್ಥನೇ ಆಗಂಗಿಲ್ಲ ಬಿಡ್ರಿ ಅಂತಂದಿವಿ ಅಂದ್ರ ಮತ್ತೆ ಯಾವ ಜನ್ಮಕ್ಕಾದ್ರೂ ಕೂಡ ಮತ್ತೆ ಬಿಡುಗಡೆ ಇಲ್ಲ, ಮತ್ತೆ ಇಲ್ಲಿಗೆ ಬರ್ಬೇಕು. ಬಂದಾಗ ಮಾತ್ರ ಅಂತ ಆನಂದವನ್ನ ಪಡ್ಕೊಳಿಕ್ ಸಾಧ್ಯತೆ ಇಲ್ಲ ಅಂದ್ರೆ ಮತ್ತೆ ಪುನರಪಿ ಜನನಂ ಪುನರಪಿ ಹಲವಾರು ಬಾಧೆಗಳು. ಅದಕ್ಕೆ ಹೇಳ್ತಾರೆ, ಬೇರೆ ಬೇರಿನ್ನು ಮೈದೂರಿ ಕಾಡುವ ಬಾಧೆ 100,000 ಕೋಟಿ ಉಂಟು ಅಂತ ಹೇಳ್ತಾರೆ. ಈ ಬಾಧೆಗಳು ಯಾವತ್ತೂ ತಪ್ಪುವಂಗಿಲ್ಲ. ಇವಾಗ ಏನಾರ ಅಲಕ್ಷ್ಯ ಮಾಡಿದ್ರೆ ಎಷ್ಟು ಜನ್ಮಗಳು ಆದ್ರೂ ಕೂಡ ಮತ್ತೆ ಇದೇ ಅಡಿಗೆನೆ ಊಟ ಮಾಡ್ಬೇಕಾಗ್ತದೆ, ಇಲ್ಲಿಗೆ ಬರ್ಬೇಕಾಗ್ತದೆ, ಸದ್ಗುರುವಿಗೆ ಶರಣಾಗತನಾಗ್ಬೇಕಾಗ್ತದೆ. ಹಂಗಾದಾಗ ಈ ಮಾನವ ಶರೀರ ಬಂದ್ಬಿಟ್ಟದ, ಅದು ಪದೇ ಪದೇ ಬರುವಂತದ್ದಲ್ಲ ಇದು. ಮತ್ತೆ ಇನ್ನೂ ಒಂದು ವಿಚಾರ ಹೇಳ್ತಾರ, ಈಗ ಕೇಳಕತ್ತಾರ ಮುಕ್ತನ ಆಗ್ಲಿಲ್ಲ ಅಂತಂದ್ರು ಕೂಡ
ಏನು ಶ್ರವಣ ಮಾಡಾಕತ್ತಾರ, ಮನನ ಮಾಡಾಕತ್ತಾರ, ಆದ್ರೆ ಮುಕ್ತನ ಆಗ್ಲಿಲ್ಲ ಅಂದ್ರೂ ಕೂಡ ಖಂಡಿತ ಅವ್ರು ಮತ್ತೆ ಮಾನವ ಶರೀರಕ್ಕೆ ಬಂದು ಇದನ್ನ ಕಂಟಿನ್ಯೂ ಮಾಡುವಂಥದ್ದು ಇದು ಗ್ಯಾರಂಟಿ ಅಂತ ಕೂಡ ಹೇಳ್ತಾರೆ. ಇದನ್ನ ಮಾಡ್ಕೊಳ್ಳೋದೇ ಹೊರಗಡೆ ಇದ್ದಂತ ವ್ಯಕ್ತಿಗಳು ಈ ಮುಂದೆ ಬರುವಂತ ಏನು ಪ್ರಾಣಿ ಪಕ್ಷಿಗಳು ಏನದಾವ ಆ ಜನ್ಮಗಳು ಯಾವ ಜನ್ಮ ಬರ್ತದೋ ಅವ್ರು ಪಾಪ ಪುಣ್ಯಕ್ಕನುಸಾರ ಬರ್ತಂತ ಬರ್ದಿಟ್ಕೊಳ್ರಿ ಅಂತ ಹೇಳ್ಬಿಡ್ತಾರೆ ಮಹಾತ್ಮರು. ಅದಕ್ಕೆ ಬಹಳಷ್ಟು ತಿಳಿಯಂಗಿಲ್ಲ ಅಂತ ಇದರಿಂದ ದೂರ ಆದ್ರೆ ಬಹಳ ಅನರ್ಥ ಆಗ್ತದೆ, ನಮಗೆ ಅನರ್ಥ ಆಗ್ತದೆ. ಏನಾಗ್ಲಿ ಗುರುವಾಕ್ಯವನ್ನ ಕಿವ್ಯಾಗ ಹಾಕೊಳ್ತೀನಿ ಅಂತ ಒಂದು ಬಲವಾದ, ಅದಕ್ಕೆ ಹೇಳ್ತಾರೆ ಇದು ವೈರಾಗ್ಯ, ವಿವೇಕ ವೈರಾಗ್ಯ ಅನ್ನುವಂಥ ಛಲ. ಅದಕ್ಕೆ ಪಿಡಿದ ನೇಮವ ನೆಡೆಬಿಡದತಿ ಛಲವನ್ನು ಅಂತ ನಿಜಗುಂಡ್ರೆ ಹೇಳ್ತಾರೆ. ಬೇಡುವೆನು ಅಭಾವ ನಿಮ್ಮನ್ನು ಭವಭವದೊಳಗೆ ಮಾಡೆನ ಒಲಿದು ಸುಗುಣ ಸಂತತಿಯನ್ನು ಎಡರೆಡಿಸಿದ ವೇಳೆಯೊಳು ಧೈರ್ಯವನ್ನು ಸಿರಿವಡೆದು ಜೀವಿಸುವ ಎಡೆಯೊಳು ವಿನಯವನ್ನು ಕಡು ಜೌವನದೊಳು ವಿಕೃತಿ ದೋರದಿಹುದನ್ನು ಪಿಡಿದ ನೇಮವ ನೆಡೆಬಿಡದತಿ ಛಲವನ್ನು ಅಂತ ಹೇಳ್ತಾರೆ. ಇದಕ್ಕೆ ಛಲನೇ ಬೇಕು. ಅದಕ್ಕೆ ಛಲ ಬೇಕು ಶರಣಂಗೆ ಪರಧನವ ಒಲ್ಲೆನೆಂಬ, ಛಲ ಬೇಕು ಶರಣಗೆ ಪರದೈವ ಒಲ್ಲೆನೆಂಬ ಅಂತ ಹೇಳ್ತಾರ ಅವ್ರು. ನೋಡ್ರಿ ಎಂತ ಒಂದು ಅದ್ಭುತವಾಗಿ ಹೇಳ್ತಾರ. ಛಲ ಬೇಕು ಶರಣಂಗೆ ಪರದೈವ ಬೇಡ 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 ಯಾಚೆಯವರು ಎಂತ ಅದ್ಭುತ. ಅದಕ್ಕ ಒಂದೊಂದು ವಿಚಾರದಲ್ಲಿ ಮಹಾತ್ಮರು ಒಂದೊಂದು ತಟ್ಟಿ ಹುಷಾರಾಗ್ಲಿ ಗೆಲ್ಲಿ. ರಮಣ ಮಹರ್ಷಿಗೆ ಒಂದೇ ನೋಡ್ರಿ ಕನಸಿನಲ್ಲಿ ತಾವೇ ಸತ್ತಂಗಾಗಿತ್ತು. ಒಂದು ವಿಚಾರಗಳು ಒಂದು ತಟ್ಟಿ ಮಹಾತ್ಮರಾಗಿಬಿಟ್ಟಿದಾರಂತ. ಅದಕ್ಕೆ ಮಹಾತ್ಮರು ವಚನಗಳಲ್ಲಿ ಆಗಿರ್ಬೋದು, ತತ್ವಪದಗಳಲ್ಲಿ ಆಗಿರ್ಬೋದು ಕೆಲವು ವಿಚಾರಗಳನ್ನ ತಿಳಿಸಕ್ ಪ್ರಯತ್ನ ಪಟ್ಟಿದ್ದಾರೆ ಅವರು. ಮತ್ತೆ ಇಲ್ಲಿ ಕೂಡ ಏನ್ ಹೇಳ್ತಾರೆ ಇದು ನೋಡ್ಬಿಡೋಣ. 3ನೇ ನುಡಿಯಲ್ಲಿ ಹೇಳ್ತಾರ, ಅಸಿ ಪದದ ವಿಚಾರವನ್ನ ಹೇಳ್ತಾರ. ತತ್ಪದದ ಲಕ್ಷ್ಯಾರ್ಥ ಹೇಳಿದ್ರು, ತೊಂಪದದ್ದು ಮತ್ತೆ ತತ್ಪದದ್ದು. ಅದರ ಲಕ್ಷ್ಯಾರ್ಥದಲ್ಲಿ ತ ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಎಲ್ಲಕ್ಕೂ ಆಧಾರವಾಗಿರುವಂಥವನು ನೀನು ಅನ್ನುವಂಥದ್ದು. ಯಾಕಂದ್ರೆ ಎಲ್ಲವನ್ನ ಕಳೆದ ಉಳಿಮೆ ಭಾಗ ತ್ಯಾಗ ಲಕ್ಷಣದಿಂದ ನೋಡಿದಾಗ ಈ ತಾನೇ ನಿನ್ನ ಬಿಟ್ಟು ಜಗತ್ತಿನೊಳಗೆ ಲಕ್ಷ್ಯಾರ್ಥದಲ್ಲಿ ನೀನೇ ಇರುವಂತಹ ಜೀವಾತ್ಮನೇ, ನೀನೇ ಪರಬ್ರಹ್ಮ ಸ್ವರೂಪ, ಪರಮಾತ್ಮನ ಸ್ವರೂಪ. ಉಪಾಧಿಯಿಂದ ನೀ ಜೀವಾತ್ಮ ಅನ್ಕೊಂಡು ಅಲ್ಪಜ್ಞ ಇದೀನಿ, ನಾನು ಕಿಂಚಿಜ್ಞತ್ವದಿಂದ ಕೂಡಿದ್ದೀನಿ, ನಾನು ದುಃಖಿ ಇದೀನಿ, ಸುಖಿ ಇದೀನಿ ಅಂತ ಈತ ಬಿಡ್ಬಡ್ಸಕತ್ತಾನ. ಆದ್ರ ಈಶ್ವರ ಅಲ್ಲಿ ಕೂಡ ಆತ ಬೇರೆ ಅದಾನ, ನಾನ್ ಬೇರೆ ಇದೀನಿ ಅನ್ನುವಂತ ಭಾವ ಬಂದದ. ಅಲ್ಲಿ ಈಶ್ವರ ಅಂತ ಯಾಕೆ ಅನ್ಸ್ಕೊಂಡಂದ್ರ ಮಾಯೆಯಲ್ಲಿ ಪ್ರತಿಬಿಂಬಿಸ್ತದಕ್ಕಾಗಿ ಅಲ್ಲಿ ಈಶ್ವರ ಅಂತ ಅನ್ಸ್ಕೊಂಡು ಜಗತ್ತಿನ ಈ ಕಾರ್ಯಗಳೆಲ್ಲ ನಡೆಸ್ದಂಗ ಆಕತ್ತದ. ಯಾಕಂದ್ರೆ ಈ ಮಾಯದ ಒಂದು ಕೆಲಸ ಇದು. ಆಮೇಲೆ ಈತ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿ ಈತ ನಾನು ಕಿಟ್ಟೆ ಇದೀನಿ, ಕಷ್ಟ ಇದೀನಿ ಅಂತ ಹೇಳ್ಬಿಟ್ಟು ಈ ಪರಿಚ್ಛಿನ್ನತೆಗೆ ಒಳಗಾಗಿನಂತ ಈತ ಕೂತ್ಕೊಂಡಿದ್ದಾನ. ಇಲ್ಲಿ ಅಂತಃಕರಣ ಉಪಾಧಿಯನ್ನ ತೆಗೆಯುವಂಥದ್ದು, ಮಾಯ ಉಪಾಧಿ ತೆಗೆದಾಗ ಇರುವಂಥದ್ದು ಆತ್ಮ ಪರಬ್ರಹ್ಮ ಸ್ವರೂಪ ನೀನೇ ಇದೆ. ಉಪಾಧಿಯಿಂದ ಬೇರೆ ಅನ್ಸ್ಕೊಳಕತ್ತಿ, ಆದ್ರ ಉಪಾಧಿಯನ್ನ ತೆಗೆದು ನೋಡು. ಈ ಗೋಡೆಯನ್ನ ತೆಗಿ, ಆ ಮಠದ ಗೋಡೆಯನ್ನ ತೆಗಿ, ಮನಿ ಒಳಗಡೆ ಇರುವಂತ ಬೈಲು, ಮಠದ ಒಳಗಡೆ ಇರುವಂತ ಬೈಲು ಒಂದೇನೆ. ಅದು ಈ ಗೋಡೆಗಳ ಉಪಾಧಿಯಿಂದ ಅದು ಮಠ ಅನ್ಸ್ಕೊಳಕತ್ತದ, ಇದು ಮನಿ ಅನ್ಸ್ಕೊಳಕತ್ತದ. ಹೊರತಾಗಿ ಉಪಾಧಿಗಳನ್ನ ತೆಗೆದಾಗ ನೀನೇ ಆತನೇ ನೀನು. ಅದಕ್ಕೆ ಇಲ್ಲಿ ಈಗ ಅದೇ ವಿಷಯವನ್ನ ಹೇಳ್ತಾರೆ. ಹೆಂಗ್ ಹೇಳ್ತಾರ, 3ನೇ ನುಡಿಯಲ್ಲಿ ಹೇಳ್ತಾರ, ತುಂಬಿ ತುಳಕದ ಆನಂದ ಸುಧಾಬ್ದಿ ತಾನೆಂಬುದು ಒಂದು ಅರಿವು ತನ್ನೊಳು ಲಿಯಮಾಗೆ ಶಂಭುಲಿಂಗದ ಕೂಟವುದು ತಾನೇ ನಿಜ ಮುಕ್ತಿ ಎಂಬುದೇ ನಂಬಿಗೆ ಬೆರೆತಿಲ್ಲವೆಂದು ಅಂತ ಹೇಳ್ತಾರೆ. ಇಲ್ಲಿ ತುಂಬಿ ಅಂದ್ರೆ ಪೂರ್ಣವಾಗಿರುವಂಥದ್ದು, ತುಳಕದ ಅಂದ್ರೆ ಚಲಿಸದ. ಚಲಿಸದ ಯಾವ ರೀತಿ ಅಂದ್ರ ಅದು ಆ ಕಡೆ ಈ ಕಡೆ ಹೆಂಗ ಚೆಲ್ಲುವಂಥದ್ದು, ಅದು ಚಲಿಸದೆ ಇರುವಂಥದ್ದು. ತುಂಬಿ ತುಳಕದ ಆನಂದ, ಆನಂದ ಅನ್ನುವಂಥ. ಸುಧಾಬ್ದಿ ಅಂತಂದ್ರೆ ಸುಧಾ ಅಂದ್ರೆ ಅಮೃತ. ಅಮೃತ ಅಂದ್ರೆ ಅರ್ಥ ಅದಕ್ಕೆ, ಮೃತ ಅಂದ್ರೆ ಸಾಯುವಂಥದ್ದು, ಅಮೃತ ಅಂದ್ರೆ ಸಾಯದೆ ಇರುವಂಥದ್ದು. ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಸುಧೆ ಅಂದ್ರೆ ಅಮೃತ. ಜಗತ್ತಿನೊಳಗೆ ಅದ್ರಾಗ ಅಮೃತ ಇದ್ರಾಗ ಅಮೃತ ಅಂತಂದೇನು ಸಾಯ್ಲಾರ್ದು ಇರ್ತೀಯೇನಪ್ಪ. ಎಲ್ಲ ಸತ್ತೋಗೋ, ಎಲ್ಲ ನಾಶ ಆಗಂಥವು. ಆದ್ರ ಅಮೃತ, ನಿಜವಾದ ಅಮೃತ ಎಲ್ಲೈತೆ ಅಂದ್ರ ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಸುಧೆ ಉಂಟೆ ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿಂದ ಎಲ್ಲಾದ್ರೂ ಅಮೃತ ಐತೇನಂದ್ರೆ ಇಲ್ಲ ಅಂತ ಹೇಳ್ತಾರ. ಅಷ್ಟು ಶಕ್ತಿ ಗುರುವಾಕ್ಯದಲ್ಲಿ ಐತೆ ಅಂತ ಹೇಳ್ತಾರ ಅವರು. ಅದಕ್ಕೆ ಇಲ್ಲಿ ತುಂಬಿ ಅಂದ್ರೆ ಪೂರ್ಣವಾಗಿ, ತುಳಕದ ಅಂದ್ರೆ ಚಲಿಸದ, ತುಳಂಕ. ಯಾಕಂದ್ರ ಇಲ್ಲಿ ಯಾವ ರೀತಿ ಅಂದ್ರ ಆ ಆನಂದ ಹೆಂಗದಂದ್ರ ಸುಧಾ ಅಂದ್ರೆ ಅಮೃತ, ಅಬ್ದಿ ಅಂದ್ರೆ ಸಮುದ್ರ. ಈಗ ಅಂಥ ಒಂದು ಅಮೃತದ ಸಮುದ್ರವೇ ನೀನಿದ್ದೀಯ ನೋಡ್ರಿ. ಆ ಒಂದು ಅರಿವು, ಆ ಒಂದು ಜ್ಞಾನ ತನ್ನಲ್ಲಿ ಆಯ್ತು ಅಂದಾಗ ನೋಡ್ರಿ, ಅದು ಶಂಭುಲಿಂಗನ
ಅಭೇದವಾಗಿರುವಂಥದ್ದು. ಇದು ಭೇದ ಅಲ್ಲ, ಅಭೇದ. ಆ ಶಂಭುಲಿಂಗನೇ ನಾನು ಅನ್ನುವಂಥದ್ದು. ಅಲ್ಲಿಗೆ ಹೋಗಿ ತಲುಪಬೇಕು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ ಈ ಅಗ್ನಿ. ಯಾಕಂತಂದ್ರ ಈ ಕಾಡಿನಲ್ಲಿ ಇರುವಂತ ಒಂದು ಕಾಡ ಐತಲ್ಲ, ಆ ಕಾಡಿನಲ್ಲಿ ಹತ್ತಿದಂತ ಬೆಂಕಿ ಏನಾಗ್ತದ, ಎಲ್ಲ ಕಾಡನ್ನ ಸುಡ್ತದಲ್ಲ, ಸುಡ್ತದ ಬಳಿಕ ಮತ್ತೆ ಆ ಬೆಂಕಿ ಕೂಡ ಇಲ್ದಂಗ ಆಗ್ಬಿಡ್ತದ ನೋಡ್ರಿ. ಅದ್ರಂಗ ಇದು ತೂರ್ಯತೀತ, ಜಾಗ್ರ, ಸ್ವಪ್ನ, ಸುಸುಪ್ತಿ. ವರ ಜಾಗ್ರ, ವರ ಸ್ವಪ್ನ, ವರ ಸುಸುಪ್ತಿ, ತೂರ್ಯತೀತ ಅಂತ ಅಲ್ಲಿ ಕೂಡ ಹೇಳ್ತಾರ ಅವರು. ಮತ್ತೆ ಇಲ್ಲಿ ಕೂಡ ಪರಿಪೂರ್ಣವಾದಂತಹ ಅಚಲವಾಗಿಯೂ ಇರುವ ಆನಂದ ಅನ್ನುವಂತ ಅಮೃತದ ಸಾಗರವೇ ನಾನಾಗಿದ್ದೀನಿ ಅನ್ನುವಂಥ ಯಾವುದು ಒಂದು ಅರಿವದು, ಅದು ಕೂಡ ಎಲ್ಲಿ ಇರ್ತದ ನೋಡ್ರಿ. ಸ್ವಲ್ಪ ಎಲ್ಲವನ್ನ ಹೋಗಿರ್ತದ. ಈ ವರಜಾಗ್ರ, ವರ ಸ್ವಪ್ನ, ವರ ಸುಸುಪ್ತಿಯಲ್ಲಿ ಸಪ್ತಾವಸ್ಥೆಗಳ ಬಗ್ಗೆ, ಕೆಲವು ವಿಚಾರಗಳ ಬಗ್ಗೆ ಹೇಳ್ಕೊಂತ ಬಂದಾಗ ಪ್ರತ್ಯೇಕಾತ್ಮ ಸ್ವರೂಪ ನಾನು ಇದ್ದೀನಿ ಅಂತ ತೂರ್ಯಾವಸ್ಥೆಯಲ್ಲಿ ಒಂದು ಸ್ವಲ್ಪ ಇರ್ತದ ಭಾವ. ಅಲ್ಲಿ ಇನ್ನು ಆ ಅರಿವಿನ ಸ್ವರೂಪ ನಾನು ಇದ್ದೀನಿ ಅನ್ನುವಂಥ ಸ್ವಲ್ಪ ಕುರುಹು ಇರ್ತದಲ್ಲಿ, ಒಂದ್ ಸ್ವಲ್ಪ ಇರ್ತದ. ಆದ್ರ ಅದು ಕೂಡ ಲಯ ಆಗ್ಬೇಕಲ್ಲಿ. ಸ್ವಲ್ಪ ನಾನು ಅಮೃತದ ಸಾಗರವೇ ನಾನಿದ್ದೀನಿ, ಅರಿವಿನ ಸಾಕ್ಷಿ ಸ್ವರೂಪನೇ ನಾನಿದ್ದೀನಿ, ಪ್ರತ್ಯೇಕಾತ್ಮನೇ ನಾನಿದ್ದೀನಿ, ಸ್ವಲ್ಪ ಇರ್ತದ. ಅದು ಕೂಡ ಲಯ ಆಗಿಬಿಡ್ಬೇಕು. ಯಾಕಂದ್ರ ನಾನು ನಿದ್ರೆಯ ದೃಷ್ಟ ಅಂತ ತಗೊಂಡಾಗ ಅಲ್ಲಿ ಏನಾರ ಇರ್ತದೇನೋ? ಏನಂತ ಇಲ್ಲ. ಏನಾದ್ರೂ ಒಂದು ಸ್ವಪ್ನದ್ದು ಏನಾದ್ರೂ ಒಂದು ವಿಚಾರ ತಲೆಗೆ ಉಳಿದ್ರೆ ಅದ್ರ ನಿದ್ರೆ ಆಗ್ತದೇನೋ? ಇಲ್ಲ. ಅದ್ರ ನಿದ್ರೆ ಆಗ್ಬೇಕಾದ್ರೆ ಜಾಗ್ರದ ಎಲ್ಲ ವ್ಯವಹಾರ ನಮ್ಮಲ್ಲಿ ಲಯ ಆಗ್ಬೇಕು, ಹೋಗ್ಬಿಡ್ಬೇಕು. ಅಂದಾಗ ಮಾತ್ರ ಅದು ಗಾಢವಾದ ನಿದ್ರೆ ಅಂತ ಅನ್ಸ್ಕೊಳ್ತದ, ಇಲ್ಲಾಂದ್ರೆ ಇಲ್ಲಲ್ಲ. ಇಲ್ಲಿ ಕೂಡ ಏನು ಅಮೃತದ ಸಾಗರವೇ ನಾನೇ ಆಗಿರುವೇನು ಅನ್ನುವಂಥ ಒಂದು ಅರಿವು ಕೂಡ ತನ್ನಲ್ಲಿ ಏನಾಗ್ಬೇಕು, ಲಯ ಆಗಿಬಿಡ್ಬೇಕು. ಅವಾಗ ಏನಾಗ್ತದ, ತಾನು ಉಳಿದ್ ಬಿಡ್ತಾನ ನೋಡ್ರಿ, ಅಲ್ಲಿ ಏನೊಂದಿಲ್ಲ. ಅದೇ ಶಂಭುಲಿಂಗನ ಏನ್ರಿ ಅದು ಅಭೇದ ಸ್ಥಿತಿ. ಅದು ಅಭೇದ, ಅದೇ ಏನೊಂದಿಲ್ಲ ಅಲ್ಲಿ, ನಾನಿಲ್ಲ. ಅದಕ್ಕೆ ನಾನು ನೀನು ಅನ್ನುವಂಥ ಭಾವ ಎಲ್ಲಿರ್ತದೆ, ಅಜ್ಞಾನದಲ್ಲಿರ್ತದೆ. ಹೇಳ್ತಾರ, ನಾನೆಂಬುವ ಹಮ್ಮುಳ್ಳವನಿಗೆ, ನಾನು ನೀನೆಂಬ ಮರೆವೆಯ ನೀಗದವಗೆ, ಮಾನ ಮಾತೃವ ಮೀರದವಗೆ. ನೋಡ್ರಿ, ತಾನೇ ಪರವೆಂದು ಪ್ರಜ್ಞೆ ಉರಿಯದವಗೆ ಸುಮ್ಮನಾಗೋದು, ಯಾವುದು ಪರಮುಕ್ತಿ ಸುಮ್ಮನಾಗೋದು ಅಂತ ಹೇಳುವಂತ ಒಂದು ವಿಚಾರದಲ್ಲಿ ಸರ್ಪಭೂಷಣವ್ರು ಬಹಳ ಚಂದ ಹೇಳ್ತಾರೆ ಈ ಮಾತು. ಯಾವ ರೀತಿ ಅಂತಂದ್ರ ಇಲ್ಲಿ ಕೂಡ ಶಂಭುವಿನ ಸಹಜವಾದ ಅಭೇದ ಸ್ಥಿತಿ ಅಲ್ಲಿ ಆಗಿರುವಂಥದ್ದು. ಅಲ್ಲಿ ಏನಿಲ್ಲ, ನಾನಿಲ್ಲ, ನೀನಿಲ್ಲ, ಅದು ಇದು ಯಾವುದು ಉಳಿದಿಲ್ಲ. ಆ ಸ್ಥಿತಿ ನಾವು ಕೇಳಿದೀವಿ ಗುರುನಾಥ್ ರೂಢರಲ್ಲಿ ಇರುವಂಥದ್ದು. ಆಮೇಲೆ ನಾವು ನೋಡಿದಂಗ ಚಿಕ್ಕರಾಮ ರೂಢರ ಹತ್ರ ಕೊನೆಗೆ ನೋಡಿದಂಥದ್ದು ಈ ರೀತಿ. ಇದೇ ನಿಜ ಮುಕ್ತಿ ಅಂತ ಕರೀತಾರೆ. ಮತ್ತೆ ಇನ್ನೂ ಒಂದು ವಿಚಾರ, ಬಹಳಷ್ಟು ವಿಚಾರಗಳು ಬರ್ತಾವ ಇಲ್ರಿ. ಅದು ಕೊನೆ ಸ್ಥಿತಿಯಲ್ಲಿ, ಜೀವನ ಮುಕ್ತನ ಸ್ಥಿತಿಯಲ್ಲಿ ನಮಗೆ ಈ ಒಂದು ಏನು ಇರ್ಲಾರ್ದಂಗ ಇರುವಂಥದ್ದೇ ಜೀವನ ಮುಕ್ತಿ ಅಂತ ಅನ್ನಂಗಿಲ್ಲ. ಇದು ಒಂದು, ಯಾಕಂದ್ರೆ ಅವ್ರವ್ರ ಪ್ರಾರಬ್ಧಕ್ಕೆ ಅನುಸಾರವಾಗಿ ಕೆಲವೊಂದು ಮಂದ, ಮಧ್ಯ, ಮತ್ತೆ ತೀವ್ರ ಮಂದ, ತೀವ್ರ, ಮಧ್ಯ, ಮಂದ, ಮತ್ತೆ ಇನ್ನೊಂದೇನು, ಈ 4 ರೀತಿಯಿಂದ ಪ್ರಾರಬ್ಧ ಇರುತ್ತದ. ಇಲ್ಲ ಕನಿಷ್ಠ ಅಲ್ಲ, ಅದೇನೋ ಆಯ್ತದ ಇನ್ನೊಂದ್ ಸ್ವಲ್ಪ. ಯಾವ್ದಂತಂದ್ರ ತೀವ್ರ, ಮಧ್ಯ, ಮಂದ, ಸುಸುಪ್ತ ಅಂತ ಬರ್ತದ ಅಲ್ಲಿ. ಸುಪ್ತ ಅಂತ ಬರುತ್ತೆ 4. ಯಾಕಂದ್ರ ಜೀವನ ಮುಕ್ತರ ಹಿಂಗೆ ಇರ್ಬೇಕಂತನೂ ಅಲ್ಲ, ಹಂಗೂ ತಿಳ್ಕೊಳಂಗಿಲ್ಲ. ಬಟ್ ಜೀವನ್ ಮುಕ್ತರ ಆಗಿರ್ತಾರೆ, ಬಟ್ ಅವ್ರವ್ರ ಪ್ರಾರಬ್ಧಕ್ಕೆ ಅನುಸಾರವಾಗಿ ಹಂಗ ಆ ಸ್ಥಿತಿಗೂ ಕೂಡ ಹೋಗಿರ್ತಾರೆ. ಅದನ್ನ ತಿಳ್ಕೊಳ್ಬೇಕು. ಮುಂದೆ ಬರ್ತಾವ ಎಲ್ಲ ವಿಚಾರಗಳು ಬರ್ತಾವ. ಹಂಗಾಗಿ ಈ ರೀತಿ ಇದನ್ನ ಅಂತ ಒಂದು ಶಂಭುನ ಸಹಜವಾದ ಅಭೇದ ಸ್ಥಿತಿ ಅದಾಗಿರ್ತದೆ. ಯಾವ ರೀತಿ ಆ ಕಾಡು ಸುಟ್ಟು ಕೊನೆಗೆ ಅದು ಆ ಸುಟ್ಟದ್ದು ಕೂಡ ಇಲ್ದಂಗ ಆಗ್ತದಲ್ಲ, ಆ ಸ್ಥಿತಿ ಅಲ್ಲಿ ಆ ಶಂಭುಲಿಂಗನ ಒಂದು ಸ್ಥಿತಿ ಆಗಿರ್ತದ. ಇದೇ ನಿಜವಾದ ಮುಕ್ತಿ.
ಮುಕ್ತಿ. ಅದಕ್ಕೆ ಈ ಮುಕ್ತಿ ಹೆಂಗೈತಪ್ಪ ಅಂದ್ರೆ ಸತ್ತ ಮೇಲೆ ಪಡ್ಕೊಳ್ಳುವಂಥದ್ದಲ್ಲ. ಈ ಸ್ವರ್ಗಾದಿ ಭೋಗಗಳು ಯಜ್ಞ ಯಾಗಾದಿಗಳನ್ನ ಮಾಡಿ ಕರ್ಮಾದಿಗಳನ್ನ ಮಾಡಿ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ತಾರೆ. ಯಾಕಂದ್ರೆ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ತೀವಿ ಅಂತಂದ್ರು ಕೂಡ ಮತ್ತೆ ಅವರು ತಿರ್ಗಾ ಆ ಪುಣ್ಯ ಮುಗಿದ ತಕ್ಷಣ ಮತ್ತೆ ತಿರುಗಿ ಈ ಭವಲೋಕಕ್ಕೆ ಬರುವಂತದ್ದು ಇರ್ತದೆ. ಉಪಾಸನೆ ಭಾರಿ ಪುಣ್ಯ ಉಪಾಸನೆ ಮಾಡಿದ್ರು ಕೂಡ ಅವರು ಕೂಡ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಕೂಡ ಪಡ್ಕೊಂಡು ಅವ್ರ ಜೀವನ ಮುಕ್ತ ಆಗಕ್ಕೂ ಬರ್ತದೆ. ಆದ್ರೆ ಇದು ಪರತರಾನಂದ ಅಂದ್ರೆ ಹೆಂಗೈತಪ್ಪ ಅಂತಂದ್ರೆ ಇದು ನಾವು ಶರೀರ ಇದ್ದಾಗ ಈ ಮುಕ್ತಿಯನ್ನು ಪಡ್ಕೊಳ್ಳಿಕ್ ಸಾಧ್ಯ ಅದ. ಅದು ಪುಣ್ಯದ ಪ್ರಭಾವ, ಪುಣ್ಯದ ಫಲ ಎಷ್ಟು ಜೋರಿರ್ತದ ಅಷ್ಟು ಬೇಗ ಈ ಜ್ಞಾನವನ್ನ ಪಡ್ಕೊಂಡು ಆಯುಷ್ಯ ಪ್ರಾರಬ್ಧ ಮುಗಿಯುವ ಮಟ್ಟ ಆನಂದವಾಗಿ ಜೀವನ್ಮುಕ್ತರಾಗಿ ಇರ್ತಾರೆ. ಮಹಾತ್ಮರು ಇರಬಹುದು ಅಂತ ಕೂಡ ಹೇಳ್ತಾರೆ. ಇದರ ಹೊರತು ಬೇರೆ ಏನು ಇಲ್ಲ ಅನ್ನುವಂಥದ್ದು. ಮತ್ತೆ ಮುಂದೆ ಏನಾರು ಐತೇನ್ರಿ? ಅದಕ್ಕೆ ಇದು ಜ್ಞಾನ ಹೆಂಗ ಐತಪ್ಪ ಅಂದ್ರ ಇಲ್ರಿ ಸಂಸ್ಕೃತದಾಗ ಬ್ಯಾರೆ ಐತ್ರಿ ಜ್ಞಾನ ವಿಚಾರ. ಅದಕ್ಕೆ ನಿನ್ನೆ ವಿಚಾರ ಹೇಳಿದ್ರು, ಗುರುಗಳು ಹೇಳಿದ್ರು. ಯಾಕಂದ್ರ ಇವರು ಯಾರಪ್ಪ ಸಿದ್ಧಾರೂಢರು ಗರಗತಾತರ ಹತ್ರ ಹೋದಾಗ ಅದನ್ನೇ ಹೇಳಿದ್ರು. ಅವರು ಏನ್ ಹೇಳಿದ್ರು, ಅಲ್ಲ ಈ ನಿಜಗುಂಡ್ರ ವಿಷಯ ಎಲ್ಲವನ್ನ ಹೇಳಕ್ ಶುರು ಮಾಡಿದ್ರು. ಅದನ್ನ ನೋಡಿದ್ರು, ಬಹಳ ಖುಷಿ ಪಟ್ರು ಗರಗತಾತರು. ಅವಾಗ ಹೇಳಿದ್ರು, ಅಲ್ಲ ಸಿದ್ಧ, ನನಗ ನಿಜಗುಂಡ್ರ ಶಾಸ್ತ್ರ ಮೊದ್ಲೇ ಗೊತ್ತಿದ್ರೆ ನಾನು ಯಾಕೆ ಅಷ್ಟು ವರ್ಷ ಹೋಗಿ ಕಾಶಿಗೆ ಹೋಗಿ ಆ ಸಂಸ್ಕೃತವನ್ನ ಕಲಿತು ಮತ್ತೆ ಇದನ್ನ ತಿಳ್ಕೊಬೇಕಲ್ಲ. ಬರೀ ಸಂಸ್ಕೃತ ಬಂದವರಿಗೆ ಜ್ಞಾನ ಆಗ್ತದ ಅನ್ನೋದಿಲ್ಲ. ಸಂಸ್ಕೃತ ಭಾಷೆ ಅದು ದೇವತಾ ಭಾಷೆ, ಉಪನಿಷತ್ತುಗಳೆಲ್ಲ ಅದ್ರಾಗಿರ್ತಾವ. ಆ ಭಾಷೆವನ್ನ ಕಲಿತು ಈ ಜ್ಞಾನವನ್ನ ತಿಳ್ಕೊಳ್ಬೇಕಲ್ಲ. ಇಷ್ಟು ಕಷ್ಟನ ಪಡೋದು ಬೇಕಾಗಿರ್ಲಿಲ್ಲ ಅಂತ ಹೇಳಿದಂತ ಮಾತು. ಹಂಗಾಗಿ ಇಲ್ಲರಿ ಬೇರೆ ಭಾಷೆದಾಗ ಬೇರೆ ಐತ್ರಿ ಜ್ಞಾನ, ಇದ್ರಾಗ ಬೇರೆ ಐತ್ರಿ ಅಂತ ಏನೇನೇನೇನೇನ್ ಇಲ್ಲ. ಎಲ್ಲ ಇರುವಂಥದ್ದು ಮೇಲ್ಮಟ್ಟದಿರುವಂತ ಜ್ಞಾನ ಇದೆ. ಎಲ್ಲದ್ರಾಗ ಇರುವಂಥದ್ದು ಭಾಷೆ ಬೇರೆ ಆಗಿರ್ಬೋದು, ಇರುವಂಥದ್ದು ಜ್ಞಾನ ಅನ್ನುವಂಥ ಅಡಿಗೆ ಇದನ್ನೇ ಇರುತ್ತೆ. ಮತ್ತೆ ಇದಕ್ಕಿಂತ ಮ್ಯಾಲೆ ಏನಾರ ಐತೆ ಅನ್ನುವಂಥ ಭಾವನೂ ಇಲ್ಲ, ಇರಬಾರ್ದು. ಈ ನಂಬಿಕೆ ಇರ್ಬೇಕು. ಈ ರೀತಿ ವೇದ ಪ್ರಮಾಣ ಮೂಲಕ ಗುರುಮುಖದಿಂದ ವಿಚಾರಿಸಿ, ಮತ್ತೆ ಅವ್ರು ಮತ್ತೆ ಬಹಳ ಚಂದ ಹೇಳ್ತಾರ, ವೇದ ಮತ್ತೆ ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರ್ಬೇಕು, ವೇದಗಳ ಪ್ರಮಾಣ ಇರ್ಬೇಕು. ಮತ್ ಇದು ಇರದೇ ಇದ್ರೆ ನೀವು ಕೇಳಕ್ ಹೋಗೋದೇ ಬೇಡ. ಓದ್ಕೊಂಡು ನಾನು ಹೇಳಕತ್ತೀನಿ ಅಂದ್ರೆ ಸತ್ರನು ಕೇಳ್ಬಿಡ್ರಿ ಅಂತಿದ್ರು ಗುರುಗಳು ಅವ್ರ ಹತ್ರ. ಯಾಕಂದ್ರೆ ಎಡವಟ್ಟುಗಳು ಆಗ್ತಾವ. ಯಾಕಂತ ಒಂದಕ್ಕೆ ಹೋಗಿ ಒಂದಕ್ಕೆ ಹಚ್ಚೋದು. ಯಾಕಂದ್ರೆ ಅರ್ಥನೇ ಗೊತ್ತಿರ್ಲಿಲ್ಲ ಅಂದ್ರೆ ಯಾವ್ದ್ಯಾವ್ದಕ್ಕೆ ಹೋಗಿ ಆ ಸಂದರ್ಭಕ್ಕೆ ಅನುಸಾರವಾಗಿ ಗುರುನಾಥ ಹಿಂಗಂತ ಹೇಳಿರ್ತಾನೆ. ಅದು ಬಿಟ್ಟು ಓದ್ಕೊಂಡಾಗ ಅದು ಯಾವುದು ಅಲ್ಲಿ ಇದಾಗಲ್ಲ. ಅದಕ್ಕೆ ವೇದ ಪ್ರಮಾಣಗಳು ಇರ್ಬೇಕು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನು ಇರ್ಬೇಕು. ಆತನ ಬೋಧೆ ಇದ್ದಾಗ ಮಾತ್ರ ಇದೆಲ್ಲ ಅಳವಡ್ತದ ಅಂತ ಹೇಳ್ತಾರ. ಮತ್ತೆ ಮುಂದಿನ ವಿಚಾರ ನಾಳೆ ನೋಡೋಣ. ಒಂದೆರಡು ಮತ್ತೆ ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.